ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ. ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿಯಲ್ಲ ನೀನು. ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಗೆ ಆದರಣೀಯ ಪೂಜನೀಯ ಸ್ಥಾನಮಾನಗಳಿವೆ. ಸಾಮಾನ್ಯ ಗೃಹ ಕೃತ್ಯಗಳಿಂದ ಮೊದಲುಗೊಂಡು ರಾಜ್ಯಾಡಳಿತದವರೆಗೆ, ಕೃಷಿಯಿಂದ ವೇದಾಧ್ಯಯನದವರೆಗೆ ಎಲ್ಲ ವಿಷಯ ವಿಚಾರಗಳಲ್ಲಿ ಮಹಿಳೆ ಆವರಿಸಿದ್ದಾಳೆ. ಮಗಳಿಂದ ಮಾತೆಯವರೆಗೆ ನಮ್ಮೆಲ್ಲರ ಜೀವನವನ್ನು ತುಂಬಿದ್ದಾಳೆ. ಅಂತಹ ಎಲ್ಲ ಮಹಿಳೆಯರನ್ನು, ಮಾತೆಯರನ್ನು ನೆನೆಯುವ, ಗೌರವಿಸುವ, ವಂದಿಸುವ ಶುಭ ಪರ್ವಕ್ಕೆ ಮಹಿಳಾ ದಿನಾಚರಣೆ ಶುಭ ನಾಂದಿ. ಕೇಳುಗ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಳುಗರೆ, ಇಂದು ಮಹಿಳಾ ದಿನದ ಪ್ರಯುಕ್ತ ವಿಶೇಷ ಆಹ್ವಾನಿತರು ಕುಟುಂಬ, ಉದ್ಯಮ ಮತ್ತು ಸಮಾಜ ಕಾರ್ಯ ಮೂರನ್ನು ಸರಿದೂಗಿಸಿಕೊಂಡು ಹೋಗುತ್ತಿರುವ ಸಾಧಕ ಮಹಿಳೆ ಇಂದು ನಮ್ಮೊಂದಿಗಿದ್ದಾರೆ. ಗೋಪಾಲನೆಯ ಕಾರ್ಯವನ್ನು ಒಂದು ಪವಿತ್ರ ವ್ರತದಂತೆ, ತಪಸ್ಸಿನಂತೆ ನಡೆಸುವ ಗೋಪ್ರೇಮಿಗಳು ಹಾಗೂ ಗೋಪೂಜಕರಾದ ಮೈಸೂರು ಜಿಲ್ಲೆಯ ಕೆಆರ್ನಗರ ತಾಲೂಕಿನ ಹಂಪಾಪುರ ಗ್ರಾಮದ ಡಾಕ್ಟರ್ ಸ್ವರೂಪರಾಣಿರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ವಿಶೇಷತೆ ಹಾಗೂ ಮಹತ್ವವನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ನಿಮಗೂ ಸಹ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ನಿಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಮತ್ತೆಲ್ಲ ಆತ್ಮೀಯ ಕೇಳುಗ ಬಂಧುಗಳಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು ಮೇಡಮ್. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸುಸಂದರ್ಭದಲ್ಲಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಭಾಳ ಸಂತೋಷ ಮ್ಯಾಮ್. ಮತ್ತೊಮ್ಮೆ ನಿಮಗೆ ಸ್ವಾಗತ ಮ್ಯಾಮ್. ಧನ್ಯವಾದ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವಾಗ ಆರಂಭ ಆಯಿತು ಮತ್ತು ಇದರ ಹಿನ್ನೆಲೆ ಮತ್ತು ಮಹತ್ವವನ್ನು ನಮಗೆ ತಿಳಿಸೋದಾದರೆ ಮೇಡಮ್. ಏನಂದರೆ 19ನೇ ಶತಮಾನದಲ್ಲಿ 1908ರಲ್ಲಿ ಇದರ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆವಾಗ ಅಲ್ಲಿ ಅಮೆರಿಕಾದಲ್ಲಿ ನಡೀತಾ ಇದ್ದಂತಹ ಲಿಂಗ ತಾರತಮ್ಯ, ವೇತನದಲ್ಲಿ ಲಿಂಗ ತಾರತಮ್ಯ, ಅದಕ್ಕಾಗಿ ಕುರಿತು ಮಹಿಳೆಯರು, ಅಲ್ಲಿನ ಮಹಿಳೆಯರು ಸುಮಾರೊಂದು 15,000 ಜನ ಮಹಿಳೆಯರು ಬೀದಿನಲ್ಲಿ ಮೆರವಣಿಗೆ ಮಾಡಿಕೊಂಡು ಪ್ರದರ್ಶನ ಮಾಡೋದ್ರ ಮೂಲಕ ತಮಗೆ ಒಂದು ಕೂಲಿಯನ್ನು ಜಾಸ್ತಿ ಕೊಡಬೇಕು ಅನ್ನೋದನ್ನು ಅವರು ಡಿಮ್ಯಾಂಡ್ ಮಾಡ್ತಾರೆ. ಇದರ ಇನ್ಫ್ಲೂಯೆನ್ಸಿಂದ 1911ಕ್ಕೆ ಅಂದರೆ ಸುಮಾರು ಒಂದು 2.5-3 ವರ್ಷಗಳ ಒಂದು ಅಂತರದಲ್ಲಿ ಡೆನ್ಮಾರ್ಕು, ಆಮೇಲೆ ಆಸ್ಟ್ರಿಯಾ ಮತ್ತು ಯುರೋಪಿನ ಇತರ ದೇಶಗಳಲ್ಲಿ ಕೂಡ ಲಕ್ಷಾಂತರ ಜನ ಇದಕ್ಕಾಗಿ ಮಹಿಳೆಗೆ ಲಿಂಗ ತಾರತಮ್ಯದ ವೇತನ ಕೊಡಬಾರ್ದು, ಸರಿಯಾಗಿ ಕೊಡಬೇಕು, ನಾವೆಲ್ಲ ಕೂಲಿ ಕಾರ್ಮಿಕರಿದ್ದೀವಿ ಅಂತ ಹೇಳಿ ಪ್ರತಿಭಟನೆಯ ಒಂದು ರೂಪವನ್ನು ಕಂಡುಕೊಳ್ತಾರೆ. ಅದು ಆವಾಗ ಇದನ್ನ ಒಂದು ಅಂತಾರಾಷ್ಟ್ರೀಯವಾಗಿ ಮಹಿಳಾ ದಿನ ಅಂತ ತರಬೇಕು ಅನ್ನೋಂತಹ ಪರಿಕಲ್ಪನೆ ಆವಾಗ ಪ್ರಾರಂಭ ಆಗುತ್ತೆ. ಆಗ ಶುರುವಾದಿದ್ದು ಫೆಬ್ರವರಿ 28ರಲ್ಲಿ. ಅದು ಹಾಗೇ ಬಂದಿದ್ದೇನಾಯಿತು, 1975ಕ್ಕೆ ವಿಶ್ವಸಂಸ್ಥೆ ಮಾರ್ಚ್ 8 ಮಹಿಳಾ ದಿನ ಅಂತ ಘೋಷಣೆ ಮಾಡಿತು. ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಇಡೀ ಜಗತ್ತಿನಲ್ಲಿ ಆ ದಿನನ ಮಹಿಳಾ ದಿನಾಚರಣೆ ಅಂತ ನಾವು ಆಚರಿಸ್ಕೊಂಬರ್ತಾ ಇದ್ದೀವಿ. ಹಾಗೆಯೇ ಪ್ರತಿ ವರ್ಷಕ್ಕೆ ಮಹಿಳೆಯ ಒಂದು ಬೆಳವಣಿಗೆ, ಅವಳ ವಿಕಾಸ, ಇವುಗಳನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಒಂದೊಂದು ಘೋಷವಾಕ್ಯವನ್ನು ಹಾಕ್ಕೊಳ್ತಾ ಬಂತು. ಅದರ ಉದ್ದೇಶ ಏನಂದರೆ, ಹೆಣ್ಣುಮಗಳು ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲಳಾಗಬೇಕು, ಸರಿಯಾದಂತಹ ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳೋವಂತಹ ಅವಕಾಶಗಳನ್ನು ಆಕೆಗೆ ಮಾಡಬೇಕು ಅನ್ನೋದಾಗಿತ್ತು. ಹೀಗೆ ಬೆಳ್ಕೊತ ಬಂದು ಈಗ ನಾವು 2025 ಅಂದರೆ ಘೋಷಣೆಯಾಗಿ 50 ವರ್ಷ ಆಗೋಯ್ತು ಅಂತಿಟ್ಟು.
1975ರಲ್ಲಿ ವಿಶ್ವಸಂಸ್ಥೆ ಅಧಿಕೃತವಾಗಿ ಮಹಿಳಾ ದಿನ ಅಂತ ಘೋಷಣೆ ಮಾಡಿದೆ. ಈಗ ನಾವು 50 ವರ್ಷಗಳನ್ನು ಆಚರಿಸ್ಕೊಂಬಂದಿದ್ದೀವಿ. ಬೇರೆ ಬೇರೆಯ ಒಂದು ಪ್ರತಿ ವರ್ಷಕ್ಕೆ ಒಂದು ಗುರಿಯನ್ನು ಇಟ್ಕೊತ ಮಾಡ್ಕೊಂಡು. ಖಂಡಿತ ಮ್ಯಾಮ್, ಇಷ್ಟೊತ್ತು ಮಹಿಳಾ ಅಂತಾರಾಷ್ಟ್ರೀಯ ದಿನದ ಹಿನ್ನೆಲೆಯನ್ನು ತಿಳಿಸ್ಕೊಟ್ರಿ. ಹಾಗಿದ್ರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆಚರಣೆಯನ್ನು ಮಾಡೋದ್ರ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್? ಅದೇ ನಾನೀಗಾಗಲೇ ಹೇಳಿದೆ, ಪ್ರತಿ ಮಹಿಳೆ ಅಂದರೆ ಬರೀ ಅವಳು ಶೋಕೇಸ್ ಗೊಂಬೆ ಅಲ್ಲ, ಅವಳು ಬರೀ ಮೇಕಪ್ ಮಾಡ್ಕೊಂಡಿರೋದು ಅಥವಾ ಗೃಹ ಕೃತ್ಯವನ್ನು ಮಾಡ್ಕೊಂಡಿರೋದು ಅಂತಲ್ಲ. ಅದಲ್ಲದೆ ಸಾಧನೆಗಳೇನೇನು, ಸಾಧನೆ ಅಂದರೆ ಏನು ಅನ್ನೋದನ್ನು ಅಲ್ಲಿ ನಾವು ಅಳತೆಗೊಳಕ್ಕೆ ತಗೊಳ್ತೀವಿ. ಆ್ಯಸ್ ಯೂಶುವಲ್ ಮಹಿಳೆ ಅಂದ ತಕ್ಷಣ ಅವಳು ತನ್ನ ಗಂಡ ಮಕ್ಕಳು ಸಂಸಾರವನ್ನು ನೋಡೋದು ಒಂದು ಪಾರ್ಟ್. ಅದಲ್ಲದೆ ಏನು ಮಾಡ್ತಾಳೆ ಅಂತ ಆ ಟ್ಯಾಲೆಂಟ್ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ. ಮಲ್ಟಿಪಲ್ ಟಾಸ್ಕ್ನ ನಮ್ಮಷ್ಟು ಸಹಜವಾಗಿ ಪುರುಷರು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೊಂದು ಟಾಸ್ಕನ್ನ ನಾವು ತಗೊತಾ ಮೇಲಕ್ಕೆ ಹೋಗ್ತೀವಿ. ಮಾತಾಡ್ತಾ ಹೇಳಿದ್ರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಒಂದೊಂದು ಘೋಷವಾಕ್ಯದಂತೆ ಪ್ರತಿ ವರ್ಷ ಆಚರಣೆಯನ್ನು ಬರ್ತಾ ಇದ್ದೀವಿ ಅಂತ. ಹಾಗಿದ್ರೆ ಈ ವರ್ಷದ ಘೋಷವಾಕ್ಯವನ್ನು ತಿಳಿಸೋದಾದ್ರೆ ಮೇಡಮ್? ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ ಟುಗೆದರ್ ವಿ ರೈಸ್. ಅಂದರೆ ಟುಗೆದರ್ ವಿ ರೈಸ್, ನಾವು ಇನ್ನೊಬ್ಬರು ಪೂರಕವಾಗಿ ಮೇಲಕ್ಕೆತ್ತೋಣ ಅಂತ. ವುಮೆನ್ ಸಪೋರ್ಟಿಂಗ್ ವುಮೆನ್. ನಮ್ಗೆ ಇನ್ಯಾರ್ದೋ ಸಪೋರ್ಟ್ ಬೇಕಾಗಿಲ್ಲ, ಹೆಣ್ಣು ಮಗಳೇ ಇನ್ನೊಬ್ಬ ಹೆಣ್ಣು ಮಗಳನ್ನು ಸಪೋರ್ಟ್ ಮಾಡಿ ಅವರನ್ನು ರೈಸ್ ಮಾಡೋದು, ಮೇಲಕ್ಕೆ ಎತ್ತೋದು ಅಂತ. ಇವಾಗ ಯಾರೋ ಒಬ್ಬರು ಉದ್ಯಮಿಯಾಗಿ ಮೇಲಕ್ಕೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಸುಧಾಮೂರ್ತಿ ತರದವರು. ಅವರು ಇನ್ನೊಬ್ಬ ಹೆಣ್ಣು ಮಗಳನ್ನು ಉದ್ಯಮಿಯಾಗಿ ಸೃಷ್ಟಿ ಮಾಡೋದು ಟುಗೆದರ್ ವಿ ರೈಸ್. ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಂತೂ ಮಹಿಳೆಯರದೇ ಮೇಲುಗೈ. ಯಾರು ಹೆಣ್ಣುಮಕ್ಳ ಕೈಲಿ ಓದಿಲ್ಲದೆ ಇರೋವಂಥ ಯಾವ ಮನುಷ್ಯನೂ ಇಲ್ಲ ಅಲ್ವಾ? ಹಾಗಾಗಿ ಪ್ರತಿ ಶಿಕ್ಷಕಿ ತನಗಿಂತ ಅತ್ಯುತ್ತಮವಾದ ಶಿಕ್ಷಕಿಯನ್ನು ಸೃಷ್ಟಿಸಬಲ್ಲರು, ಡಾಕ್ಟರ್ಸರನ್ನು ಸೃಷ್ಟಿಸಬಲ್ಲರು, ಸೈಂಟಿಸ್ಟನ್ನು ಸೃಷ್ಟಿಸಬಲ್ಲರು. ಅಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು ಮಾಡುವಂಥದ್ದು. ನಾವು ಮಹಿಳೆಯರಿಗೆ ಸಪೋರ್ಟ್ ಮಾಡ್ಕೊತ ಸಬಲೀಕರಣ ಮಾಡುವಂಥದ್ದು. ಸಬಲೀಕರಣ ಅಂತಂದಾಗ ಬರೀ ಅದು ಆರ್ಥಿಕ ದೃಷ್ಟಿಯಿಂದ ಅಂತಲ್ಲ, ನಾವು ಮಾನಸಿಕವಾಗಿ ಎಷ್ಟು ಸಬಲರಾಗಿರ್ತೀವಿ ಅಲ್ವಾ? ಆ ದೃಢತೆ ನಮ್ಮಲ್ಲಿದ್ದರೆ ನಾವು ಸಬಲರು ಅಂತ ಅರ್ಥ. ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಸಬಲರು ಅಲ್ಲ. ಬದುಕನ ವಿಭಿನ್ನ ಘಟ್ಟಗಳನ್ನು ನಾನು ಎಷ್ಟರ ಮಟ್ಟಿಗೆ ಫೇಸ್ ಮಾಡಬಲ್ಲೆ, ಎಷ್ಟು ಸಮಚಿತ್ತದಿಂದ ಇರಬಲ್ಲೆ, ಅದು ಸಬಲತೆ. ಖಂಡಿತ ಮ್ಯಾಮ್, ಮಾತಾಡ್ತಾ ಹೇಳಿದ್ರಿ ಮಹಿಳಾ ಸಬಲೀಕರಣ ಅಂತ. ಮಹಿಳಾ ಸಬಲೀಕರಣ ಅಂದ್ರೇ ಒಂದು ದೊಡ್ಡ ವಾಕ್ಯ ಅಥವಾ ಪದ, ತುಂಬ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಮ್ಯಾಮ್. ಹಾಗಿದ್ರೆ ನಿಮ್ಮ ಪ್ರಕಾರ ಮಹಿಳಾ ಸಬಲೀಕರಣ ಇದನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ ಮೇಡಮ್? ನನ್ನ ಪ್ರಕಾರ ಮಹಿಳಾ ಸಬಲೀಕರಣ ಅದು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಈಗಷ್ಟೇ ಹೇಳಿದೆ ನಾನು, ಈಗ ಮಾಂಟೆಸರಿ ಅಂಥವಳು ಮಕ್ಕಳನ್ನು ಮನುಷ್ಯನನ್ನಾಗಿ ರೂಪಿಸೋದಕ್ಕೆ ಬೇಸ್ ಹಾಕಿದಂತಹ ಮಹಾನ್ ಮಹಿಳೆ. ಇನ್ನು ನಮ್ಮ ಭಾರತೀಯತೆಯ ಹಿನ್ನೆಲೆಗೆ ಬಂದ್ರಂತೂ ನಾವು ಯಾವಾಗಲೂ ಮಹಿಳಾ ಸಬಲೀಕರಣವೇ. ಯಾವುದೋ ಕಾಲಘಟ್ಟದ ಅದು ನಂತರ ಯೋಚನೆ ಮಾಡೋಣ. ನಮ್ಮಲ್ಲಿ ಪ್ರಾರಂಭ ಆಗುವುದೇ, ಯಾವುದೇ ಕಾರ್ಯಕ್ರಮ ಆಗ್ಬೋದು, ವೇದಮಂತ್ರ ಆಗ್ಬೋದು, ಏನು ಪ್ರಾರಂಭ ಆಗುವುದೇ ಮಾತೃದೇವೋ ಭವ ಅಂತ. ಎಲ್ಲಿಯೂ ಪ್ರಾರಂಭ ಪಿತೃದೇವೋ ಭವ ಬರಲೇ ಇಲ್ಲ, ಮಾತೃದೇವೋ ಭವ ಅಂತ ಬಂತು. ಹಾಗೆ ಮುಂದುವರೆದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ನೋಡ್ತೀವಿ ಅಂದರೆ, ಯಾರಾದರೂ ತಮ್ಮ ಬದುಕನ್ನು ಸನ್ಯಾಸಾಶ್ರಮಕ್ಕೆ ಅರ್ಪಣೆ ಮಾಡಿಕೊಂಡ್ರೆ ಅವನು ಜಗತ್ತಲ್ಲಿ ಯಾರಿಗೂ ನಮಸ್ಕಾರ ಮಾಡೋವಾಗಿಲ್ಲ ಸನ್ಯಾಸಿ. ಆದರೆ ತಾಯಿಗೆ ಮಾಡಬಹುದು. ತಾಯಿಗೆ ಮಾತ್ರ ಅದಕ್ಕೆ ಅವಳಿಗೂ ಹಕ್ಕಿರುತ್ತೆ. ಈ ಸನ್ಯಾಸಿಯೂ ಕೂಡ ಮಾಡ್ತಾರೆ. ಎಲ್ಲರಿಂದ ವಿರುಕ್ತರಾದರೂ ತಾಯಿಯಿಂದ ಆಗಲ್ಲ ಅಂತ. ಅಂತಹ ಶ್ರೇಷ್ಠವಾದ ಸ್ಥಾನನ ಕೊಟ್ಟಿದ್ದೀವಿ ಅಂದರೆ ಅದು ಮಹಿಳಾ ಸಬಲೀಕರಣವೇ. ಹಾಗೆಯೇ ನಮ್ಮ ಕುಟುಂಬದ ಯಜಮಾನಿಕೆ ಯಾವಾಗಲೂ ಮಹಿಳೆದೇನೆ. ಒಂದು ಪ್ರಪಂಚದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳು ಬರ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ 18-19ನೇ ಶತಮಾನದ ನಡುವೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಾರತದ ಮಟ್ಟಿಗೆ ಮಹಿಳೆಯನ್ನು ಸ್ವಲ್ಪ ಅಡುಗೆ ಮನೆಗೆ ಸೀಮಿತ ಮಾಡೋ ಸಂದರ್ಭ ಬಂತು ಅನ್ನೋದು ಬಿಟ್ಟರೆ, ಅಲ್ಲಿಯವರೆಗೆ ಎಂದೂ ಕೂಡ ವೇದ ಕಾಲದಿಂದ ಇವತ್ತಿನವರೆಗೂ ಮಹಿಳೆ ಸಬಲಳೆ ಇದ್ದಾಳೆ. ವೇದ ಕಾಲದಲ್ಲಿ ಎಷ್ಟು ಜನ ಋಷಿಮುನಿಗಳಿದ್ರೋ ಬಹುತೇಕ ಅವರಿಗೆ ಹತ್ರ ಆಗುವಷ್ಟು ಋಷಿಗಳು ಕೂಡ ಇದ್ದರು. ನಚಿಕೇತನ ಕತೆ ತುಂಬ ಜನಪ್ರಿಯ. ಅವನು ಯಮನನ್ನೇ ಪ್ರಶ್ನೆ ಮಾಡಿ ಸೋಲಿಸ್ತವನು ಅಂತೇಳಿ. ನಚಿಕೇತನ ತಂದೆ ಆತ ತಪಸ್ಸಿಗೆ ಹೋಗಬೇಕಾದ್ರೆ, ಗುರುಗಳ ಹತ್ರ ಹೋಗಬೇಕಾದ್ರೆ, ನಚಿಕೇತ ಹುಟ್ಟಕ್ಕೆ ಮುಂಚೆ ಅವನ ಆಶ್ರಮವನ್ನು ನೋಡ್ಕೊತಾ ಇದ್ದವಳು ತಾಯಿ, ಆಕೆ ಗುರುಮಾತೆ. ಋಷಿಪತ್ನಿಯರೆಲ್ಲರೂ ಕೂಡ ಅವರು
ವಿದ್ವಾಂಸರು ಇರ್ತಾಯಿದ್ರು. ಗುರುಕುಲದಲ್ಲಿದ್ದಂತಹ ಮಕ್ಕಳಿಗೆ ಪಾಠಾಭ್ಯಾಸನ ಮಾಡಿಸ್ತಾಯಿದ್ರು. ಅನೇಕ ಮಕ್ಕಳು ಹೇಗೆ ಗಂಡು ಮಕ್ಕಳು ಗುರುಕುಲಕ್ಕೆ ಬರ್ತಾಯಿದ್ರು ಹಾಗೆ ಹೆಣ್ಣು ಮಕ್ಕಳು ಕೂಡ ಅಧ್ಯಯನದ ದೃಷ್ಟಿಯಿಂದ ಬರ್ತಾಯಿದ್ರು. ಅಧ್ಯಯನ ಮಾಡಿದ ಮೇಲೆ ಯಾರು ತಮ್ಮ ವಿದ್ಯಾಭ್ಯಾಸ ಮುಗಿದು ಗೃಹಸ್ಥಾಶ್ರಮಕ್ಕೆ ಹೋಗ್ತಾರೆ ಅವ್ರನ್ನ ಸದ್ಯೋವಧು ಅಂತಾಯಿದ್ರು. ಯಾರು ಬ್ರಹ್ಮವಾದಿನಿಯಾಗೇ ನಿಂತ್ಕೊತಾರೆ ಅವರು ಪ್ರತ್ಯೇಕ ಗುರುಕುಲವನ್ನೋ ಅಥವಾ ಆ ಗುರುಕುಲದಲ್ಲೇ ಗುರುಗಳಾಗಿಯೇ ಇರ್ತಾಯಿದ್ರು. ಇನ್ನು ನಾವು ತ್ರೇತಾಗೆ ಬಂದರೆ ಜನಕನ ಆಸ್ಥಾನದಲ್ಲಿ, ಶ್ರೀರಾಮನ ಜನಕ ಸೀತಾಮಾತೆಯ ತಂದೆ ಆಸ್ಥಾನದಲ್ಲಿ ಯಾಜ್ಞವಲ್ಕ್ಯರನ್ನ ಸೋಲಿಸಿದವಳು ಗಾರ್ಗಿ. ಆಗ ಅವ್ರಿಗೆ ನಾನು ಸೋತದ್ನಲ್ಲ, ನಾನು ಹೋಗ್ತೀನಿ, ನಾನು ಸನ್ಯಾಸಿಯಾಗಿ ಗೃಹಸ್ಥಾಶ್ರಮ ಬಿಟ್ಟು ಹೋಗ್ತೀನಿ ಅಂತ ಅವ್ರು ನಿರ್ಣಯ ಮಾಡಿದಾಗ ಗಾರ್ಗಿಗೆ ಏನು ಹೇಳ್ತಾಳೆ, ನಾನು ನಿನ್ನ ಪತ್ನಿ ಅಲ್ವಾ, ನನಗೆ ಏನನ್ನು ಕೊಡಬೇಕು ಅದನ್ನು ಕೊಟ್ಟು ನೀನು ಹೋಗು ಅಂದಾಗ ನಾನೇನು ಸಂಪಾದನೆ ಮಾಡಿದ್ದೀನಿ ಗುರುಕುಲದಲ್ಲೋ ಅದನ್ನು ಇಬ್ಬರು ಪತ್ನಿಯರು ಸಮವಾಗಿ ಹಂಚ್ಕೊಳ್ಳಿ ಅಂತಾರೆ. ಅದಲ್ಲ, ನೀನು ಕೊಡಬೇಕಾಗಿರೋದು ಕೇವಲ ಐಹಿಕ ಭೋಗದ ವಸ್ತುಗಳನ್ನಲ್ಲ, ಏನು ಆಧ್ಯಾತ್ಮ ಜ್ಞಾನ ಇದೆ ನೀನು ಅದರಲ್ಲೂ ನಂಗೆ ಸಮಪಾಲು ಕೊಡಬೇಕು ಅಂತ ಹೇಳಿ ಸಕಾರಣವಾಗಿ ವಾದ ಮಾಡ್ತಾಳೆ. ಅಷ್ಟರ ಮಟ್ಟಿನ ಜ್ಞಾನ ಗಾರ್ಗಿಗಿತ್ತು. ಸ್ವತಃ ಸೀತಾಮಾತೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟಾಗ ನೀನು ಬೇಡ, ನೀನು ಹೆಣ್ಣುಮಗಳು ಇರು ಅಂದಾಗ ಅವಳು ವಾದ ಮಾಡಿ ಅವನನ್ನು ಸೋಲಿಸಿ, ಹೌದು ಧರ್ಮಪತ್ನಿ ಅದರಿಂದ ನೀನು ಬಾ ಅಂತ ಹೇಳಿ ಹಾಗೆ ಮಾಡ್ತಾರೆ. ಅಲ್ಲಿಗೆ ಎಂದೂ ಕೂಡ ನಾವು ಸಬಲರಾಗದೇ ಇಲ್ಲ, ಸಬಲರೇ. ಭಾರತೀಯ ಹೆಣ್ಣು ಮಕ್ಕಳು ಎಂದೂ ಸಬಲರೇ, ಆದರೆ ಅನವಶ್ಯಕವಾಗಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದವರಲ್ಲ. ಈ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಒಂದು ಕೂದಲೆಳೆಯಷ್ಟೇ ಅಂತರ ಇರೋದು. ನಮ್ಮ ಹತ್ರ ಸ್ವಾತಂತ್ರ್ಯ ಯಾವಾಗಲೂ ಇತ್ತು, ನಮಗೆ ಸ್ವೇಚ್ಛಾಚಾರ ಬೇಕಿಲ್ಲ. ಇದು ಸಬಲೀಕರಣ. ಇನ್ನು ಹೆಣ್ಮಕ್ಕಳೇ ರಾಜ್ಯವನ್ನು ಆಳಿದ ಕಥೆಗಳು ಬೇಕಾದಷ್ಟಿದೆ, ಒಂದೆರಡಲ್ಲ. ಅದಕ್ಕೆ ಹೇಳ್ತಾ ಕೂತ್ಕೊಂಡ್ರೆ ವರ್ಷವಿಡೀ ಒಬ್ಬೊಬ್ಬರ ಜೀವನ ಚರಿತ್ರೆಯನ್ನು ಹೇಳ್ತಾ ಇರ್ಬೋದು. ಪ್ರಮೀಳಾ ರಾಜ್ಯ ಅನ್ನೋದನ್ನು ಕೇಳಿರ್ತೀರ, ಚಿತ್ರಾಂಗದೆಯ ರಾಜ್ಯವನ್ನು ಕೇಳಿರ್ತೀರ. ಆಮೇಲೆ ಮುಂದುವರೆದು ನಾವು ದೇಶದ ಐತಿಹಾಸಿಕ ಘಟ್ಟದಲ್ಲಿ ನೋಡ್ತೀವಿ ಅಂತಾದ್ರೂ ಅಹಲ್ಯಬಾಯಿ ಹೋಳ್ಕರ್ ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ರಾಣಿ ದುರ್ಗಾವತಿಯವರು, ಕಿತ್ತೂರು ರಾಣಿ ಚೆನ್ನಮ್ಮನವರು, ಕೆಳದಿಯ ಚೆನ್ನಮ್ಮನವರು, ಒಬ್ಬರಿಬ್ಬರಿದ್ದಾರೆ. ಒಬ್ಬೊಬ್ಬರ ಕತೆ ಹೇಳೋದಕ್ಕೆ ನಮಗೆ ಒಂದೊಂದು ಇಡೀ ದಿನ ಬೇಕು ಅವರ ಸಾಧನೆಗಳನ್ನು ಹೇಳ್ಕೊಂಡು. ಹಾಗೆ ಮುಂದುವರ್ತ್ಕೊಂಡು ಬಂದರೆ ಜ್ಞಾನದ ದೃಷ್ಟಿಯಿಂದ ನೋಡೋದಾದ್ರೆ ಇವತ್ತು ನಾವೆಲ್ಲ ಏನು ಬೀಜಗಣಿತ ಅಂತ ಓದ್ತಿದ್ದೀವಿ, ಆ ಬೀಜಗಣಿತವನ್ನು ಹುಟ್ಟಾಕಿದ್ದ ಮಹಾನ್ ತಾಯಿ ಲೀಲಾವತಿ ಭಾಸ್ಕರಾಚಾರ್ಯರ ಮಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಹುಟ್ಟಿಗೆ ವೈಧವ್ಯ ಪ್ರಾಪ್ತಿ ಅಂತ ಇರುತ್ತೆ ಜಾತಕದಲ್ಲಿ. ಅದಕ್ಕೆ ತಂದೆಗೆ ಹೆಣ್ಣುಮಗಳು ಹುಟ್ಟಿದಾಳೆ, ಅವಳಿಗೆ ಮದುವೆ ಮಾಡಬೇಕು, ಕನ್ಯಾದಾನ ಮಾಡಬೇಕು ಅನ್ನೋದು ಮಹತ್ವಾಕಾಂಕ್ಷೆ. ಅದಕ್ಕಾಗಿ ಒಂದು ಮುಹೂರ್ತ ಕಂಡುಹಿಡಿತಾರೆ. ಆ ಮುಹೂರ್ತದಲ್ಲಿ ಯಾರಿಗೆ ಮದುವೆ ಆಗುತ್ತೆ ಅವರು ಸುಮಂಗಲಿ ಆಗ್ತಾರೆ ಅಂತ. ಸರಿ, ಅದಕ್ಕೆ ಆವಾಗಿನ ಕಾಲದಲ್ಲೆಲ್ಲ ಈಗಿನ ತರಹ ಮುಳ್ಳಿನ ಗಡಿಯಾರ ಇರಲಿಲ್ವಲ್ಲ. ಆವಾಗ ಮಡಿಕೆಯಿಂದ ಇನ್ನೊಂದು ಮಡಿಕೆಗೆ ನೀರು ಹನಿಸಿ ಮರಳಿನ ಮೂಲಕ ನುಗ್ತಿದ್ದ ಗಡಿಯಾರದಲ್ಲಿ ಮಾಡಿದಾಗ ಯಾವ ಹೋಲ್ನಲ್ಲಿ ನೀರು ಹನಿಬೇಕಾಗಿತ್ತು ಅಲ್ಲಿಗೆ ಒಂದು ಮುತ್ತು, ಕಿವಿ ಓಲೆದೋ ಯಾತದ್ದೋ ಮುತ್ತು ಹೋಗಿ ಸಿಕ್ಕಾಕೊಂಡು ಅದು ಸಮಯ ವ್ಯತ್ಯಾಸ ಆಗೋಗುತ್ತೆ. ಸೊ ಮುಹೂರ್ತ ಪೋಸ್ಟ್ಪೋನ್ ಆಯಿತು, ಮದುವೆ ಆಗಲಿಲ್ಲ, ಇನ್ನು ವೈಧವ್ಯ ಪ್ರಾಪ್ತಿ ಬೇಡ. ಆಗ ಅವಳು ಹೇಳ್ತಾಳೆ, ಯಾಕಪ್ಪ ಯೋಚನೆ ಮಾಡ್ತೀರಾ, ನಾನು ಮದುವೆ ಮಾಡ್ಕೊಂಡಿದ್ರೆ ಒಂದು ಮಗು ಹೆತ್ತು ನಿಮ್ಮನ್ನು ತಾತನ ಮಾಡ್ತಿದ್ದೆ. ನನಗೆ ಗಣಿತಶಾಸ್ತ್ರ ನಿಮ್ಮದೇನಿದೆ ಅದನ್ನು ಇನ್ನೂ ಚೆನ್ನಾಗಿ ಕಲಿಸಿ, ನಾನು ಹೊಸದೊಂದನ್ನು ಕಂಡುಹಿಡಿತೀನಿ ಅಂತ ಹೇಳಿ ಹೆಚ್ಚು ಅಧ್ಯಯನ ಮಾಡಿ ಇವತ್ತಿನ ಬೀಜಗಣಿತ ಅಂತ ಏನು ಹೇಳ್ತೀವಿ ಅದನ್ನು ಕಂಡುಹಿಡಿದವರಾಕೆ. ಆದರೆ ಅಷ್ಟೊಂದು ಜ್ಞಾನದ ಹರಿವು ಆಕೆಯಲ್ಲಿತ್ತು. ಅದನ್ನು ಒಂದು ಅಹಂಕಾರವಾಗಿ ಪ್ರದರ್ಶಿಸ್ಕೊಳ್ಳುವಂತಹ ಸ್ವಭಾವ ಇರಲಿಲ್ಲ. ಅಂದರೆ ಯಾವುದು ಜ್ಞಾನ ಇದೆಯೋ, ಯಾವುದು ವಿದ್ಯೆ ಇದೆಯೋ, ಶಕ್ತಿ ಇದೆಯೋ, ಹಣ ಇದೆಯೋ, ಸೌಂದರ್ಯ ಇದೆಯೋ ಅದನ್ನು ಒಂದು ಲೆವೆಲಲ್ಲಿ ಇಟ್ಕೊಳ್ಳೋದಿದೆಯಲ್ಲ ಅದು ಸಬಲತೆ. ಪ್ರದರ್ಶನದ ವಸ್ತು ಅಲ್ಲ ಅದು ಯಾವಾಗ ಎಷ್ಟು ಬೇಕು ಅವಾಗ ಬಳಸೋದು. ಇನ್ನು ಆಧುನಿಕ ಲೀಲಾವತಿ ಅಂತ ನಾನು ಕರಿತೀನಿ, ನಿಮ್ಗೆಲ್ರಿಗೂ ಗೊತ್ತಿದೆ, ಕಂಪ್ಯೂಟರ್ ಅಂತ ಕರಿತೀವಿ ನೀವು ಅವರನ್ನು, ಶಕುಂತಲಾ ದೇವಿಯವರು. ಅವರು ಸಬಲರಲ್ಲವಾ? ಖಂಡಿತ. ಎಲ್ಲಿ ಹೆಣ್ಣುಮಕ್ಕಳು ಎಲ್ಲಿಯೂ ಕೂಡ ಆ ಥರ ನನ್ನ ದೇಶದ ನೆಲೆಗಟ್ಟಿನಲ್ಲಿ ನೋಡಿದಾಗ ತಮ್ಮ ಸಬಲತೆಯನ್ನು ಕಡಿಮೆ ಮಾಡಿಕೊಂಡಿಲ್ಲ. ಆದರೆ ನಾನು ಆಗಲೇ ಸೂಕ್ಷ್ಮವಾಗಿ ಹೇಳ್ದಂಗೆ ಬದಲಾದ ಕಾಲಘಟ್ಟದಲ್ಲಿ, ಬದಲಾದ ಒಂದು ಐತಿಹಾಸಿಕ ಸಂದರ್ಭಗಳಲ್ಲಿ ಸ್ವಲ್ಪ ಹೆಣ್ಣುಮಗಳನ್ನು ಒಳಮುಖ ಮಾಡಿದ್ರು.
ಅದೇ ಕಾರಣ ಸಿಕ್ಕಿ ಪುರುಷ ಪ್ರಧಾನವಾದಂತಹ ಒಂದಿಷ್ಟು ಘಟನೆಗಳು ನಡೆದ್ಬಿಟ್ವು, ಇಲ್ಲ ಅಂತ ಹೇಳಲ್ಲ. ಅದರಿಂದ ಎಚ್ಚೆತ್ತುಕೊಳ್ಳೋಕ್ಕೆ ನಮಗೆ ಇವಾಗ 200-300 ವರ್ಷ ಆದರೂ ಇನ್ನೂ ಒದ್ದಾಡ್ತಾ ಇದ್ದೀವಿ. ಆದರೆ ಪರವಾಗಿಲ್ಲ, ಇವಾಗ ಹೋಲಿಸ್ಕೊಂಡ್ರೆ ಸಾಕಷ್ಟು ಈ ಸಾವಿತ್ರಿಬಾಯಿ ಫುಲೆ ಅವರು, ರಾಜಾರಾಮ್ ಮೋಹನ್ ರಾಯರವರು, ಸ್ವಾಮಿ ವಿವೇಕಾನಂದರು ಇವರೆಲ್ಲರ ಒಂದು ಅತ್ಯಂತ ಪರಿಶ್ರಮ ಮತ್ತು ಹೋರಾಟದ ಫಲವಾಗಿ ಈಗ ಏನಿದ್ದೀವಿ ನಾವು 2020-25 ಕಾಲಘಟ್ಟದಲ್ಲಿದ್ದೀವಿ. ಸಾಕಷ್ಟು ಪುರುಷರಿಗೆ ಸರಿಸಮಾನವಾಗಿ ಎಲ್ಲ ಸ್ಥಾನಮಾನಗಳನ್ನು ಹೆಣ್ಣುಮಕ್ಕಳು ಆವರಿಸ್ಕೊಳ್ತಾ ಬಂದಿದ್ದೀವಿ. ಪೈಲಟ್ ಆಗಿದ್ದೀರಾ, ಒಳ್ಳೊಳ್ಳೆಯ ಕಾರ್ಯಕ್ರಮ ಕೊಡುವಂಥ ನಿಮ್ಮಂಥ ನಿರೂಪಕರಿದ್ದೀರಾ. ಶಿಕ್ಷಣ ಕ್ಷೇತ್ರದಲ್ಲಂತೂ ಮಹಿಳೆಯರು ಯಾವತ್ತೂ ಮೇಲ್ಗೈ, ಅದನ್ನು ಮಾತಾಡೋ ಹಾಗಿಲ್ಲ. ಪ್ರತಿಯೊಂದು ಕೆಲಸವನ್ನು ಕೂಡ ಹೆಣ್ಣುಮಗಳು ಮಾಡ್ತಾ ಇದ್ದೀವಿ. ಮತ್ತು ಉದ್ಯಮ ಸೃಷ್ಟಿಯಲ್ಲೂ ಕೂಡ ಸಾಕಷ್ಟು ಜನ ಹೆಣ್ಣುಮಕ್ಕಳು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಖಂಡಿತ. ಹಾಗಿದ್ರೆ ಈಗ ನಿಮ್ಮ ಪ್ರಕಾರ ಈ ಪ್ರಸ್ತುತ ಮಹಿಳಾ ಸಬಲೀಕರಣ ಆಗ್ತಾ ಇದೆಯಾ ಮೇಡಮ್? ಆಗ್ತಾ ಇದೆ. ಆಗ್ತಾ ಇರೋದಕ್ಕೆ ಸಾಲ್ತಾ ಇಲ್ಲ. ಆಗ್ತಾ ಇದೆ, ಸಾಲ್ತಾ ಇಲ್ಲ. ಹಾಗಿದ್ರೆ ಏನೆಲ್ಲ ಸವಾಲುಗಳು ಈ ಮಹಿಳಾ ಸಬಲೀಕರಣಕ್ಕೆ ಉಂಟಾಗ್ತಾ ಇದೆ ಮೇಡಮ್? ಮೊದಲನೇ ಸವಾಲು ಸರಿಯಾದ ಶಿಕ್ಷಣ ಅನ್ನೋ ಶಬ್ದನ ನಾನು ಬಳಸ್ತೀನಿ. ನಾವು ಕ್ವಾಲಿಫೈಡ್ ಆಗೋದು ಬೇರೆ, ಸುಶಿಕ್ಷಿತರಾಗೋದು ಬೇರೆ. ಸುಮ್ಮನೆ ಪದವೀಧರರಾಗ್ತೀವಿ. ಸುಶಿಕ್ಷಿತ ಅಂದರೆ ಸಂಸ್ಕಾರಯುತ ವ್ಯಕ್ತಿತ್ವ ನಿರ್ಮಾಣದ ಶಿಕ್ಷಣ ಸುಶಿಕ್ಷತೆ. ಅದಾದರೆ ಎಲ್ಲ ಸರಿಯಾಗ್ತದೆ. ಯಾರಿಗೆ? ಇಬ್ಬರಿಗೂ, ಮಹಿಳೆಗೆ ಮತ್ತು ಪುರುಷನಿಗೆ. ಇಲ್ಲಿ ಮಹಿಳೆ ಮತ್ತು ಪುರುಷ ಅನ್ನೋದು ಒಂದು ನಾಣ್ಯದ 2 ಮುಖ. ಒಂದು ಮುಖ ಜಜ್ಜೋದ್ರೂ ಅದು ಆ ನಾಣ್ಯ ಯೂಸ್ ಆಗೋದಿಲ್ಲ, ಹೌದಾ? ಇಲ್ಲೇನಾಗ್ತಾ ಇದೆ, ಮಹಿಳಾ ಸಬಲೀಕರಣದ ಸಂದರ್ಭ ಬಂದಾಗ ಒಂದು ಹಂತದಲ್ಲಿ ನಾನು ಗ್ರಾಮಕ್ಕೆ ಬರ್ತೀನಿ. ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ, ದುಡಿತಾ ಇದ್ದಾಳೆ ಹೆಣ್ಣುಮಕ್ಕಳು, ತರ್ತಾಳೆ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಪುರುಷ ಸಮಾಜ, ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಅವರ ಗಂಡನಾಗೋ ತಂದೆಯಾಗೋ ಮಗನಾಗೋ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದವರು ಸ್ವಲ್ಪ ಸೋಮಾರಿತನದಲ್ಲಿ ಕಾಲ ಕಳೆಯೋದು, ಅಥವಾ ಕೆಲಸಕ್ಕೆ ಬಾರದ ದುಶ್ಚಟಗಳು ಬೇರೆದಕ್ಕೆ ದಾಸರಾಗಿರೋದು, ಅದು ಕೂಡ ಒಂದು ತುಂಬ ಹೊಡೆತವನ್ನು ಹೆಣ್ಣು ಮಗಳಿಗೆ ಕೊಡ್ತಾಯಿದೆ. ಹೆಣ್ಣು ಮಕ್ಕಳ ಒಂದು ಸ್ವಭಾವ ಏನಂದರೆ, ನಾವೆಷ್ಟೇ ಸಬಲರಾಗಿರಲಿ, ನಮಗೆಷ್ಟೇ ವಿದ್ಯೆ ಇರುತ್ತೆ, ದುಡಿಮೆಯ ಒಂದು ತಾಕತ್ತಿರುತ್ತೆ, ಆರ್ಥಿಕವಾಗಿ ಸ್ವತಂತ್ರ ಬಂದಿದೆ, ಆದ್ರೂ ಪ್ರಕೃತಿದತ್ತವಾಗಿ ನಾವು ಸ್ವಲ್ಪ ಭಾವನಾ ಜೀವಿಗಳು. ಅಷ್ಟು ಸುಲಭದಲ್ಲಿ ಸಂಸಾರಿಕ ಬಂಧನಗಳನ್ನು ತೊಡವಿ ಹೋಗು, ನೀನು ತಪ್ಪು ಮಾಡಿದೆ, ನಿಂಗೆ ಊಟ ಹಾಕೋದಿಲ್ಲ, ನೀನು ಮನೆಗೆ ಸೇರಿಸಲ್ಲ ಅಂತ ಅನ್ನೋಕ್ಕಾಗಲ್ಲ. ಒಂದು ವೇಳೆ ಬಾಯಲ್ಲಿ ಅಂದರು ಅದನ್ನು ಕಾರ್ಯರೂಪಕ್ಕೆ ತರೋದು ಬಹಳ ಕಷ್ಟ ಇದೆ. ಅಂತಹ ಒಂದು ಆಕೆಯ ಸಹೃದಯತೆಯನ್ನು ಬಂಡವಾಳ ಮಾಡಿಕೊಂಡು ಬಹಳಷ್ಟು ಜನ ನಮ್ಮ ಸಂಸಾರದಲ್ಲಿ ಇರಬಹುದಾದಂಥ ಕೆಲವು ಪುರುಷರು ತಮ್ಮನ್ನು ತಾವು ಸೋಮಾರಿ ಮಾಡ್ಕೊತಿದ್ದಾರೆ. ಅದೊಂದು ದುಃಖದಾಯಕವಾದಂತಹ ವಿಚಾರ. ಅಲ್ಲಿಗೂ ನಾನು ಏನನ್ನು ಕನೆಕ್ಟ್ ಮಾಡ್ತೀನಿ ಅಂದರೆ ಶಿಕ್ಷಣನೇ. ತಾಯಿಯಾಗಿ ನಾವು ಬಾಲ್ಯದಿಂದಲೇ ಬಹಳ ಶಿಸ್ತಾದ ಶಿಕ್ಷಣವನ್ನು ಕೊಟ್ಟಿದ್ದರೆ, ಜೀಜಾಬಾಯಿಯವರು ಶಿವಾಜಿ ಮಹಾರಾಜರು ಕೊಟ್ಟರು ಅಲ್ವಾ, ಆ ತರಹ ನೀನು ಇದು ಮಾಡಲೇಬೇಕು ಅಂತ ತಾಯಿ ಕಲಿಸ್ಬಿಟ್ರೆ ಖಂಡಿತ ಈಗ ದುಡಿತಾ ಇರೋವಂಥ ಹೆಣ್ಣುಮಕ್ಕಳ ದುಡಿಮೆ ಏನಿದೆ, ಅವರ ಒಂದು ಶಿಸ್ತೇನಿದೆ, ಅದೆಲ್ಲ ಸಮಾಜಕ್ಕೆ ಸಮರ್ಪಣೆಯಾಗಿ ತುಂಬ ಸುವ್ಯವಸ್ಥಿತವಾದಂತಹ ಸಮಾಜ ಆಗ್ತದೆ. ಖಂಡಿತ ಮೇಡಮ್, ಸಾಕಷ್ಟು ಸವಾಲುಗಳನ್ನ ಈ ಪ್ರಸ್ತುತ ಎದುರಿಸ್ತಾ ಇದ್ದಾರೆ ಅನ್ನೋದೇ ಆದರೆ ಅದಕ್ಕೆ ಪರಿಹಾರ ಅನ್ನೋದು ಶಿಕ್ಷಣ ಅಂತ ಹೇಳ್ತೀವಿ. ಮೊದಲನೇದು ಶಿಕ್ಷಣ, ಎರಡನೇದು ವ್ಯವಸಾಯ. ವ್ಯವಸಾಯ ಅಂದರೆ ನಾನು ಬೇಸಾಯ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ, ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಅದು ನಾವು ಚಪರಾಸಿ ಕೆಲಸದಿಂದ ಹಿಡಿದು ಸುಪ್ರೀಂ ಆದ ಕಮಿಷನರ್ ಪೋಸ್ಟ್ವರೆಗೆ ಹೋಗಲಿ, ಒಟ್ಟಿನಲ್ಲಿ ಕೂತು ತಿನ್ನಬಾರ್ದು. ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು, ಕೂತು ತಿನ್ನೋವನಿಗೆ ಕುಡಿಕೆಯ ಮಣ್ಣು ಸಾಕಾಗೋದಿಲ್ಲ ಅಂತ. ತುಂಬ ಜನಕ್ಕೇನಾಗಿದೆ, ಅದರಲ್ಲೂ ನಮ್ಮ ಭಾರತೀಯ ಗ್ರಾಮೀಣ ಪ್ರದೇಶದ ಜನರಿಗೆ ಡಿಗ್ನಿಟಿ ಆಫ್ ಲೇಬರ್ ಜಾಸ್ತಿ. ನಾವು ಆ ವಿಷಯದಲ್ಲಿ ವಿದೇಶಿಯರನ್ನ ಮೆಚ್ಕೋಬೇಕು. ಅವರಲ್ಲಿ ಅದಿಲ್ಲ. ಎಲ್ಲರೂ ಯಾವ ಕೆಲಸ ಬೇಕಾದರೂ ಮಾಡ್ತಾರೆ. ನಮ್ಮಲ್ಲಿ ಗಮನಿಸಿ, ಮೊದಲನೇದು ನಾನು ಗಂಡು ಮಗ ಆಗ ಕೆಲಸ ಮಾಡಲ್ಲ, ನಾನು ಇಷ್ಟು ಓದ್ಕೊಂಡಿದ್ದು ಕೆಲಸ ಮಾಡಲ್ಲ, ಆಮೇಲೆ ನನ್ನ ಊರು ಸ್ಥಳ ಮನೆ ಇಲ್ಲಿ ಗುರುತಿಸ್ತಾರೆ, ನಾನು ಕೆಲಸ ಮಾಡಲ್ಲ. ಈ ಮೂರು ಅದೊಂದು ಒಣ ಪ್ರತಿಷ್ಠೆ ಅಂತ ಕರಿತೀನಿ ನಾನು, ಫಾಲ್ಸ್ ಪ್ರೆಸ್ಟೀಜ್ ಅಂತ. ಅವುಗಳನ್ನು ಬಿಟ್ಟು ಶ್ರಮ ಮಾಡಿದ್ರೆ ಎಲ್ಲರೂ ಚೆನ್ನಾಗಾಗ್ತೀವಿ. ಮತ್ತು ಇಡೀ ದೇಶದ ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ.
ಮಹಿಳೆ ಸಬಲೀಕರಣ ಮಾಡ್ಕೊತಿದ್ದಾಳೆ. ಮಹಿಳೆಯ ಜೊತೆಗೆ ಅವ್ರು ಮಾಡಿದಾಗ ಏನಾಗುತ್ತೆ, ಮನೆಯಲ್ಲಿ 2 ಅಥವಾ 3 ಜನ ನಾವು ದುಡಿಮೆ ಮಾಡ್ತೀವಿ ಅಂದರೆ ಒಬ್ರದ್ದು ಜೀವನ ಆಗ್ತದೆ, ಇನ್ನೊಬ್ರದ್ದು ಉಳಿತಾಯ ಮತ್ತು ಯಾತಕ್ಕಾದ್ರೂ ಬಂಡವಾಳ ಆಗುತ್ತೆ, ಮತ್ತೊಬ್ರದ್ದು ನಾವು ಇವಾಗಲೇ ಹೇಳ್ದಂಗೆ ಏನು ಘೋಷವಾಕ್ಯ ಇದೆ, ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯನ್ನು ಮೇಲೆ ಎತ್ಕೊಳ್ಳೋದು, ಅವಳಿಗೂ ವಿದ್ಯಾಭ್ಯಾಸ ಮಾಡಿಸೋದು, ಅವಳಿಗೊಂದು ಉದ್ಯೋಗ ಸೃಷ್ಟಿ ಮಾಡಿಕೊಡೋದು, ಈ ಥರದ್ದೆಲ್ಲ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಇಷ್ಟೊತ್ತು ಏನೆಲ್ಲ ಸವಾಲುಗಳು ಎದುರಿಸ್ತಾ ಇದ್ದಾಳೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಿಮ್ಮ ಸಲಹೆಯನ್ನು ತಿಳಿಸಿದ್ರಿ. ಒಬ್ಬ ಮಹಿಳೆ ಮನೆಯ ನಿರ್ವಹಣೆಯ ಜೊತೆಗೆ ಯಾವುದಾದ್ರೂ ಅವಳ ಸ್ವ ಉದ್ಯೋಗ ಆಗಿರ್ಬೋದು ಅಥವಾ ಅವಳ ಸ್ವ ಬೆಳವಣಿಗೆ ಆಗಬೇಕು ಅಂತಂದರೆ ನಿಮ್ಮ ಸಲಹೆಯನ್ನು ನೀಡೋದಾದ್ರೆ? ಅದೇ ಅವ್ರು ಏನಂದರೆ ತಮ್ಮ ಸಮಯದ ಸದುಪಯೋಗ ಮಾಡಿಕೊಳ್ಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನಾಗ್ತಾ ಇದೆ, ತುಂಬ ಜನ ನಮ್ಮ ಹೆಣ್ಣುಮಕ್ಕಳು ಟ್ಯಾಲೆಂಟ್ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಟ್ಯಾಲೆಂಟ್ ಇದೆ. ಅದನ್ನು ಉದ್ಯಮವಾಗಿ ಪರಿವರ್ತನೆ ಮಾಡೋದ್ರಲ್ಲಿ ಸ್ವಲ್ಪ ಕೆಲವರು ಸೋಲ್ತಾ ಇದ್ದಾರೆ. ಅದಕ್ಕೆ ಒಂದು ಟೈಮ್ ಫ್ರೇಮ್ ಮಾಡ್ಕೊಳ್ಬೇಕು. ನಾವು ಖಾಲಿ ಮಾತಾಡ್ತಾ ಕೂತ್ಕೊಳ್ಳೋದು ಅಥವಾ ಇನ್ನೇನೋ ಕೆಲಸಕ್ಕೆ ಬಾರದಂಥದ್ರಲ್ಲಿ ಸಮಯ ಕಳೆಯೋ ಬದಲು, ಇವಾಗ ನಿಮ್ಮದೊಂದು ಸೀರೆ ಡಿಸೈನ್ ನೋಡ್ತೀನಿ, ಅದನ್ನೇ ಹಿಡ್ಕೊಂಡು 1 ಗಂಟೆ ಮಾತಾಡೋ ಬದಲು ಆ ಡಿಸೈನ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ರೆ ನನಗದು ದುಡ್ಡಾಗ್ತದೆ. ಹೌದಾ? ಇನ್ಯಾರೋ ಒಬ್ಬರು ಹೆಣ್ಮಕ್ಳು ಒಂದು ಒಳ್ಳೆ ಇಯರಿಂಗ್ ಹಾಕ್ಕೊಂಡು ಬಂದಿರ್ತಾಳೆ, ಅದನ್ನು ನೋಡ್ಕೊಂಡು ಇದಕ್ಕೆ ಎಷ್ಟು ಕೊಟ್ಟೆ, ಅಯ್ಯೋ ಆ ಅಂಗಡಿಲಿ ಇಷ್ಟಕ್ಕೆ ಸಿಕ್ತಿತ್ತು ಅಂತ ಕತೆ ಹೇಳ್ಕೊಂಡು 10 ನಿಮಿಷ ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಇದನ್ನು ತಯಾರು ಮಾಡಬಲ್ಲೆ. ಅದಕ್ಕೆ ಮತ್ತು ಪ್ರತಿಯೊಂದು ತಯಾರು ಮಾಡಿದ್ದಕ್ಕೆ ಎರಡನೇದು ಮುಖ್ಯವಾಗಿ ನಾವೇನು ಮಾಡಬೇಕು, ಹೆಣ್ಮಕ್ಳು ಅದಕ್ಕೆ ಏನು ಕಾಸ್ಟಿಂಗ್ ಖರ್ಚು ಮಾಡಿದ್ವಿ ಅದರ ಹಣ ತೆಗೆದು ಒಂದಿಷ್ಟು ನಮ್ಮ ಸಮಯಕ್ಕೂ ಎಷ್ಟು ಲೇಬರಿಂಗ್ ಹಾಕ್ತೀವಿ ಅದನ್ನು ಹಾಕಿ ಧೈರ್ಯವಾಗಿ ಅವ್ರು ಯಾರೇ ಆಗಿರಲಿ ಅವ್ರ ಹತ್ರ ಹಣ ತಗೊಂಡು ಕೊಡಬೇಕು. ನಾನು ತಯಾರು ಮಾಡಿದ ವಸ್ತುವನ್ನು ನೀವು ಎಷ್ಟೇ ಆಪ್ತರಾಗಿದ್ದರೂ ಅದನ್ನು ಮುಫ್ತಾಗಿ ಕೊಡಬಾರ್ದು. ಆ ವಸ್ತುವಿಗೆ ಬೆಲೆ ಇರಲ್ಲ. ನನ್ನ ಸಮಯ, ನನ್ನ ಜ್ಞಾನ, ನನ್ನ ಪರಿಶ್ರಮಕ್ಕೂ ಕೂಡ ಬೆಲೆ ಹೋಗುತ್ತೆ. ಆವಾಗ ಪ್ರತಿಯೊಬ್ಬರು ಅದನ್ನು ಮಾಡಿದ್ವಿ ಅಂತಂದರೆ ಎಲ್ಲರ ಕಡೆ ದುಡ್ಡು ಇಂಟರ್ಚೇಂಜಾಗಿ ಓಡಾಡುತ್ತೆ, ಆರ್ಥಿಕವಾಗಿ ಸಬಲರಾಗ್ತೀವಿ. ಮತ್ತು ಆ ಕೆಲಸ ಮಾಡುವಾಗ ನಮ್ಮ ಕೈ ಕುಶಲ ಆಗ್ತದೆ, ನಮ್ಮ ಬ್ರೈನು ಕೆಲಸ ಮಾಡುತ್ತೆ, ಮತ್ತು ನೆಗೆಟಿವ್ನ ಯೋಚನೆ ಮಾಡಲ್ಲ, ನಾವು ಪಾಸಿಟಿವ್ ಆಗಿರ್ತೀವಿ. ಎಷ್ಟೊಂದು ಬೆನಿಫಿಟ್ ಇದೆ ಒಂದು ಸಣ್ಣ ಕೆಲಸ ಮಾಡೋದ್ರಲ್ಲಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಮತ್ತು ನಾವು ಅದರದ್ದೊಂದು ಸರ್ಕಲ್ ಬೆಳೆಸ್ಕೊತೀವಿ. ಆ ಒಂದು ಸಾಮಾಜಿಕವಾದ ಎಲ್ಲ ತರಹದ ಬೆಳವಣಿಗೆ ಏನಾಗುತ್ತೆ. ಅದಕ್ಕೆ ನಾವು ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇವಾಗ ಗೃಹ ಕೃತ್ಯ ಎಷ್ಟೊತ್ತಾಗುತ್ತೆ, ಯಾವುದೇ ಕುಟುಂಬ ತಗೊಳ್ಳಿ, ಈಗ ಎಲ್ಲ ಸಣ್ಣ ಸಣ್ಣ ಕುಟುಂಬಗಳಾಗಿದೆ, ಬೇಡ ಜಾಯಿಂಟ್ ಫ್ಯಾಮಿಲಿನೇ ಇರ್ತಾರೆ ಅಂತ ಅಂದ್ಕೊಂಡ್ರು ಅಲ್ಲೂ ಕೆಲಸ ಹಂಚೋಗುತ್ತಲ್ವಾ. 24 ಗಂಟೆ ಕೊಟ್ಟಿದ್ದಾನೆ ಭಗವಾನ್ ನಮಗೆ, ಅದರಲ್ಲಿ ನಾವು 8 ಗಂಟೆ ಕಾಲ ಯಾವ ಮಹಿಳೆನೂ ನಿದ್ದೆ ಮಾಡಲ್ಲ. ಹೋಗಲಿ ನಿದ್ದೆ ಮಾಡ್ಕೊತ ಬಿಟ್ರು ವೈಯಕ್ತಿಕ ಕೆಲಸ 1 ಗಂಟೆ ಮಾಡ್ತೀವಿ ಅಂದರು ಉಳಿದ 15 ಗಂಟೆಗಳು ನಮ್ಮ ಹತ್ರ ಇರ್ತದೆ. ಅದರಲ್ಲಿ ಗೃಹ ಕೃತ್ಯನ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಉಳಿದ ಸಮಯದಲ್ಲಿ ನಾನು ಅದನ್ನು ಹೇಗೆ ವಿದ್ಯೆಯಾಗಿ, ಹೇಗೆ ಕೆಲಸವಾಗಿ, ಉದ್ಯೋಗವಾಗಿ, ವ್ಯವಹಾರವಾಗಿ ಮಾಡ್ತೀನಿ ಅನ್ನೋದ್ರ ಮೇಲೆ ನಾವು ಸಬಲರಾಗ್ತೀವಿ. ಎಲ್ಲರ ಹತ್ರನೂ ಅಷ್ಟೇ ಸಮಯ ಇರೋದು. ನನಗೂ 24 ಗಂಟೆ, ನಿಮಗೂ 24 ಗಂಟೆ, ಸುಧಾಮೂರ್ತಿಗೂ 24 ಗಂಟೆ. ಅದು ಹೆಂಗೆ ಅವ್ರು ಬೆಳೀತಾರೆ, ನಾವು ಬೆಳೆಯಲ್ಲ ಅಂತಂದರೆ? ಹಾಗಂತ ನಾನು ಇನ್ಫೋಸಿಸೇ ಮಾಡ್ತೀನಿ ಅಂತ ಹೋಗೋದಲ್ಲ, ನನ್ನ ಕೈಲಾದದ್ದನ್ನು ನಾನು ಮಾಡಬೇಕಲ್ವಾ. ಆವಾಗ ಎಲ್ಲರೂ ಸಬಲರಾಗ್ತೀವಿ. ಅಂದರೆ ನೀವು ಒಬ್ಬ ಮಹಿಳೆಯಾಗಿ ಮನೆಯ ನಿರ್ವಹಣೆ ಮಾಡ್ತಾ ಕುಟುಂಬದ ಕಾರ್ಯಗಳಲ್ಲೆಲ್ಲ ತೊಡಗಿಸ್ಕೊಂಡು ನಂತರ ಉದ್ಯಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಅದರಲ್ಲಿ ಒಂದು ಸಕ್ಸಸ್ಸನ್ನು ಕಂಡು ನಂತರ ಸಮಾಜ ಕಾರ್ಯದಲ್ಲೂ ಸಹ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಅದಲ್ಲದೆ ಇನ್ನೊಂದಷ್ಟು ಜನ ಮಹಿಳೆಯರಿಗೂ ನಿಮ್ಮ ಉದ್ಯಮದಲ್ಲಿ ಕೈ ಜೋಡಿಸುವಂಥ ಕೆಲಸವನ್ನು ಕೊಟ್ಟು ಅವರು ಸಹ ಸಬಲರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಹಿಳಾ ಸಬಲೀಕರಣದತ್ತ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನ ತಿಳಿಸೋದಾದರೆ ಮೇಡಮ್? ಅಲ್ಲಿಯೂ ಕೂಡ ಅಷ್ಟೇ, ನಾನಿವತ್ತೇನಾದರೂ ಮಾಡಿದ್ದೀನಿ ಅಂದರೆ ಅದಕ್ಕೆ ಮೂಲ ಪುರುಷರು ಯಾರಂದರೆ ನನ್ನ ತಂದೆ ಮತ್ತು ತಾಯಿ. ಬಾಲ್ಯದಿಂದ ನನಗೆ ಇದನ್ನು ರೂಢಿ ಮಾಡಿಸಿದ್ರು. ಅದೇನಂತಂದರೆ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು ನಾವು ಜೀವನ ಇರೋವರೆಗೂ ಹೋಗುತ್ತೆ. ಆಗ್ನಿಂದನೂ ಶಾಲಾ ಚಟುವಟಿಕೆ ಅಲ್ಲದೆ ಏನು ಮಾಡ್ತೀವಿ, ಸಾಮಾಜಿಕವಾಗಿ ಏನು ಮಾಡ್ತೀನಿ,
ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು 8th ಸ್ಟ್ಯಾಂಡರ್ಡಲ್ಲಿ ಅಡ್ಮಿಷನ್ ಆಗಬೇಕಾದ್ರೆ ನಮ್ಮ ತಂದೆ ಮತ್ತು ಹೆಡ್ ಮಾಸ್ಟ್ರಿಗೆ ಎದುರು ಬದ್ರ ಕೂತು ನನ್ನ ಕೈಲಿ ಈ ಒಂದು ಪಾಂಪ್ಲೆಟ್ ಕೊಟ್ಟಿದ್ದರು. ಸುತ್ತಮುತ್ತಲ ಹಳ್ಳಿಯಲ್ಲಿ ಎಷ್ಟು ಜನರ ಮನೇಲಿ 7th ಪಾಸ್ ಆದ ಹೆಣ್ಮಕ್ಳಿದ್ದಾರೆ, ಹುಡುಕೊಂಡೋಗಿ ಕೊಟ್ಟು ನೀನು ಬರ್ಕೊಂಡು ಬರಬೇಕು. ಆವಾಗ ಹೇಗಿತ್ತು ಪರಿಸ್ಥಿತಿ ಅಂತಂದರೆ, ನಮ್ಮೂರಲ್ಲಿ ಹೈಸ್ಕೂಲ್ ಇತ್ತು, ಸುತ್ತ ಒಂದು 8-10 ಗ್ರಾಮಗಳಲ್ಲಿ ಇರಲಿಲ್ಲ. ಹೆಣ್ಮಕ್ಳು ವಯಸ್ಸಿಗೆ ಬಂದಿರ್ತಾರೆ, ಮೆಚುರಿಟಿ ಆದಮೇಲೆ ಅವ್ರನ್ನ ಕಲಿಸಲ್ಲ ಅನ್ನೋದು ಸ್ವಲ್ಪ ಹಳ್ಳಿ ಕಡೆ ವಾತಾವರಣ ಇರುತ್ತೆ. ನೀನು ಹೋಗಿ ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆವಾಗ ನಮ್ಮ ಹೆಡ್ ಮಾಸ್ಟರ್ ನನ್ನ ಕುಳ್ಳಿ ಅಂತಲೇ ಕರೀತಿದ್ರು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಕುಳ್ಳಿ, ನೀನು ಹೆಂಗೆ ಮಾಡ್ಕೊಂಬರ್ತೀಯ ಗೊತ್ತಿಲ್ಲ ಅಂತ. ಸರಿ, ನಾನು ಸೈಕಲ್ ಇಟ್ಕೊಂಡು ಪ್ರತಿಯೊಬ್ಬರು ಮನೆಯಲ್ಲಿ ಹೇಳೋದು, ಏನಾಗೋದಿಲ್ಲ, ಇದೆಲ್ಲ ಪ್ರಕೃತಿದತ್ತವಾದದ್ದು, ನಾನು ಇರ್ತೀನಿ, ನಾನು ನೋಡ್ಕೊತೀನಿ ನಿನ್ನ ಮಗಳನ್ನ, ಈ ಥರ ಅವಾಗನಿಂದ ಸಮಾಜದ ಕಡೆ ತಿರುಗಬೇಕು ಅನ್ನೋ ಭಾವನೆಯ ಬೀಜ ಬಿತ್ತಿರಬಹುದು. ನನಗೆ ಪಾರಿವಾರಿಕವಾಗಿ ಆ ಥರ ಹಿನ್ನೆಲೆ ಇತ್ತು. ಇನ್ನು ಏನಾದರೂ ಮಾಡಬೇಕು, ಖಾಲಿ ಕೈಲಿ ಕೂತ್ಕೋಬಾರ್ದು. ಮತ್ತು ನಮಗೆ ನಿತ್ಯ ನಾನು ಅಂದ್ಕೊಳ್ಳೋದು, ಬಾಲ್ಯದಲ್ಲಿ ಒಂದು ಆದರ್ಶ ಕೊಡ್ತಾ ಹೋಗ್ತಿದ್ರು ನಮಗೆ. ಪ್ರತಿದಿನ ಯಾರಾದರೂ ಒಬ್ಬರು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಬಗ್ಗೆ 4-6 ವಿಷಯನ ಹೇಳ್ತಾಯಿದ್ರು. ಆವಾಗ ನಮಗೊಂದು ತುಡಿತ ಆಗುತ್ತೆ, ನಾನು ಯಾವಾಗ ಹಾಗಾಗೋದು. ಈಗಲೂ ನನಗೆ ನಾನು ಎಲ್ಲೋ ಒಂದು ಸಣ್ಣದನ್ನು ಕಲ್ತ್ಕೊಂಡು ಬಂದ ತಕ್ಷಣ ನಾನು ಫಸ್ಟ್ ಯೋಚನೆ ಮಾಡೋದು, ನನ್ನಂಥವ್ರು ಒಂದು 10 ಜನ ನಾನು ರೆಡಿ ಮಾಡದೇ ಇದ್ದರೆ ಆ ವಿದ್ಯೆಗೆ ನಾನು ದ್ರೋಹ ಮಾಡ್ದ ಹಾಗೆ, ನಾನು ಕಲಿತ ವಿದ್ಯೆಗೆ ನಾನು ದ್ರೋಹ ಮಾಡ್ದ ಹಾಗೆ. ಆ ಥೀಮ್ ಇಟ್ಕೊಂಡು ಕೆಲಸ ಮಾಡಿದಾಗ ಈಗ ನಾವೇನು ಒಂದು ಚಟುವಟಿಕೆ ಇಟ್ಕೊಂಡಿದ್ದೀವಿ, ಅದು ಗೋಶಾಲೆಯಲ್ಲಿ ಬರುವಂತಹ ಗವ್ಯಗಳನ್ನು ಮೌಲ್ಯವರ್ಧನೆ ಮಾಡೋದನ್ನು ನಾನು ಕಲಿತು ಬಂದೆ. ಇಡೀ ದೇಶ ಸುತ್ತಾಡಿದೆ ಅದಕ್ಕೆ. ಅದಾದ ಮೇಲೆ ಒಂದಿಷ್ಟು ಜನರಿಗೆ ಇದನ್ನು ದಾರಿ ಎರಿಬೇಕು ಅಂತ ಪ್ರಯತ್ನ ಮಾಡಿದೆ. ಅದಕ್ಕೆ ಸಾಕಷ್ಟು ನನ್ನ ಕೈ ಕೆಳಗೆ ತರಬೇತಿ ಆದರೂ ಆಮೇಲೆ ಇನ್ನು ಕೆಲವನ್ನ ನನಗೆ ನಾನೇ ಕಂಡುಕೊಂಡೆ. ಇಷ್ಟರಲ್ಲಿ ಅದೇನು ಅಂತಂದರೆ, ವಿವೇಕಾನಂದರದೇ ಮತ್ತೆ ಮಾತು, ಮೊದಲು ಹೊಟ್ಟೆಯ ಪಾಡು ನಂತರ ಭಕ್ತಿಯ ಹಾಡು ಅಂತ. ಮುಂಚೆ ನನ್ನ ಹೊಟ್ಟೆ ಎಷ್ಟಿತ್ತು, ನಾನು ನಮ್ಮ ಮನೆಯವರು ನಾವಿಬ್ಬರು 3 ಜನದ್ದೇ ಹೊಟ್ಟೆ ಇತ್ತು. ಈಗ ನಮ್ಮ ಗೋವುಗಳು 90 ಆಗಿದ್ದಾರೆ. ಅಷ್ಟು ಹೊಟ್ಟೆಯನ್ನು ತುಂಬಿಸ್ಬೇಕು. ಅದಕ್ಕೆ ಸಹಾಯಕರು 1-7 ಜನ ಇದ್ದರೆ ಅವ್ರ ಹೊಟ್ಟೆಯನ್ನು ನೋಡಬೇಕು. ಆವಾಗ ಹೇಗೆ ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು ಅನ್ನೋಂಥ ಆ ಒಂದು ಗೀಳಿಗೆ ಬಿದ್ದಾಗ, ಗೋಮಯ ಗೋಮೂತ್ರ ಅಂತ ನಾನು ಕರಿತೀನಿ, ಕೆಲವರು ತ್ಯಾಜ್ಯ ಅಂತಾರೆ. ಅದನ್ನು ಮೌಲ್ಯವರ್ಧನೆ ಹೇಗೆ ಮಾಡಬೇಕು, ಅದಕ್ಕೆ ಬೇಸಿಕ್ ಎಜುಕೇಷನ್ ಇಲ್ಲದೇ ಇದ್ದರೂ ಹೇಗೆ ಮಾಡಬಹುದು, ಅದಕ್ಕೆ ದೊಡ್ಡ ಸೈನ್ಸ್ ಬೇಕಿಲ್ಲ. ಇದನ್ನು ಕಂಡುಕೊಂಡಾಗ 10 ಹೆಣ್ಣುಮಕ್ಳುಗಳ ಕೈಲಿ ಮಾಡಿಸ್ತಾ ಇದ್ದೀವಿ. ಅದು ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಕೊಡ್ತಾ ಇದೆ. ಅದನ್ನು ಇನ್ನೂ ದೊಡ್ಡದಾಗಿ ಮಾಡುವಂಥ ಉದ್ದೇಶವೂ ಇದೆ. ಈ ವರ್ಷದ ಘೋಷವಾಕ್ಯದಂತೆ ನೀವು ಪ್ರಸ್ತುತ ಬದುಕ್ತಾ ಇದ್ದೀರಿ, ಇನ್ನೊಂದಷ್ಟು ಜನ ಮಹಿಳೆಯರಿಗೆ ದಾರಿದೀಪ ಆಗಿದ್ದೀರಿ ಅಂತ ಹೇಳ್ತಾ ಮ್ಯಾಮ್, ಈ ಅಂತಾರಾಷ್ಟ್ರೀಯ ದಿನದಂದು ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್? ಮುಖ್ಯ ಸಂದೇಶ, ಚೆನ್ನಾಗಿ ಶಿಕ್ಷಣವನ್ನು ಪಡ್ಕೊಳ್ಳಿ, ಶಿಕ್ಷಣದ ಜೊತೆಗೆ ಸಂಸ್ಕಾರನ ಪಡ್ಕೊಳ್ಳಿ. ಪ್ರತಿನಿತ್ಯ ಯಾರಾದರೂ ಒಬ್ಬರು ಆದರ್ಶ ಮಹಿಳೆಯ ಬಗೆಗೆ ತಿಳ್ಕೊತ ಹೋಗಿ. ತುಂಬ ಜನ ಭಗವಂತ ನಮಗೆಲ್ಲನ ಕೊಟ್ಟಿದ್ದಾನೆ. ತುಂಬ ಜನ ಏನು ಇಲ್ಲದೇ ಸಾಧನೆ ಮಾಡಿದವರಿದ್ದಾರೆ ಅಲ್ವಾ. ನಾವು ಸಂಚಿವರ್ಧಮ್ಮನ ಕಾಲದಲ್ಲಿ ನೋಡ್ತೀವಿ, ಅವಳು ಮಹಾರಾಣಿಗೆ ವೀಳ್ಯದೆಲೆನ ಕೊಡೋಕ್ಕೆ ಸಂಚಿ ಅಂದರೆ ಸೊಂಟಕ್ಕೆ ಸಿಕ್ಕಿಸ್ಕೊತಿದ್ದಂಥ ವೀಳ್ಯದೆಲೆಯ ಬ್ಯಾಗು. ಅಷ್ಟೇ ಪಾಪ ಆಕೆ ಕೆಲಸ. ಅವಳು ಬರೀತಾಳೆ, ಹೆಣ್ಣೆಂದೇಕೆ ಪೀಳುಗಳೇ ಕಣ್ಣು ಕಾಣದ ಗಾವಿದಾರಂತ. ಅಂದರೆ ಒಬ್ಬ ಸಾಧಾರಣ ಹೆಣ್ಣು ಮಗಳಿಗೆ ಅಷ್ಟು ದೊಡ್ಡ ಸಾಹಿತ್ಯ ರಚನೆಯಷ್ಟು ಶಕ್ತಿ ಇತ್ತಂದರೆ, ಇವಾಗ ಯಾವ ಹೆಣ್ಣುಮಕ್ಳು ನೋಡಿ ಮಿನಿಮಮ್ ಡಿಗ್ರಿ ಮಾಡಿರ್ತಾರ? ಯಾಕಿಲ್ಲ? ನಿಮ್ಮ ಹತ್ರ ಟ್ಯಾಲೆಂಟು ಇದ್ದೇ ಇರುತ್ತೆ. ಅದನ್ನು ಸುಮ್ಮನೆ ಬೇಡದೇ ಇರೋಂತಹ ರೀಲ್ಸ್ ಮಾಡೋದಲ್ಲೋ, ನೋಡೋದ್ರಲ್ಲೋ, ಇನ್ಯಾತ್ರಲ್ಲೋ, ಅಥವಾ ನಾನು ವಾರಕ್ಕೆ ಎಷ್ಟು ಸತಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ಅನ್ನೋದ್ರಲ್ಲೋ ಕಳಿಯೋದ್ರ ಬದಲು ನಾನು ಅಂಥದ್ದನ್ನು ಏನು ಮಾಡ್ತೀನಿ, ಯಾಕೆ ಆಗೋದಿಲ್ಲ ಅನ್ನೋದನ್ನು ನೋಡ್ಕೊತ ಹೋದರೆ ನಾವೆಲ್ಲರೂ ಸಬಲರೇ. ಪ್ರಾಥಮಿಕ ಶಾಲೆಯ ಹಂತದಿಂದನೇ ನಾವು ದುಡಿದು ನಾವು ಓದುವ ಮಟ್ಟಕ್ಕೆ ಸಾಮರ್ಥ್ಯ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಅದನ್ನು ರೂಢಿ ಮಾಡ್ಕೊತಾ ಬನ್ನಿ, ದುಡಿದಿದ್ದನ್ನು ಉಳಿಸ್ಕೊಡಿ. ಈಗಿನ ಹೆಣ್ಮಕ್ಳು ದುಡಿಯಲ್ಲ ಅಂತ ನಾನು ಹೇಳಲ್ಲ. ನಾನು ಹೊರಗಡೆ ಹೋದಾಗೆಲ್ಲ ನೋಡಿದ್ರೆ ತುಂಬ ಹೆಣ್ಮಕ್ಳು ಉದ್ಯೋಗದಲ್ಲಿ ಇರ್ತೀರಾ, ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ಆದರೆ ಯಾವುದನ್ನು ಯಾವಾಗ ಎಷ್ಟು ಮಾಡಬೇಕು ಅಂದರೆ ಸಮಯೋಚಿತವಾದ ವಿವೇಚನೆ. ಏನಾಗ್ತಾಯಿದೆ, ನಮ್ಮ ಕಾಲದಲ್ಲಿ ಒಂದು 100-150 ರೂಪಾಯಿ ಸಂಬಳಕ್ಕೆ ಹೋದರೆ ಅದು ದೊಡ್ಡ ವಿಷಯ ಆಗಿತ್ತು. ನಿಮ್ಮ ಕಾಲದಲ್ಲಿ ₹1,00,000 ಸಂಬಳ ತೊಗೊಳೋದು ಆರ್ಡಿನರಿ ವಿಷಯ, ಹೌದಾ?
ಆವಾಗ ಏನಾಗುತ್ತೆ, ನಾವು 150 ರೂಪಾಯಿ ತೊಗೊಂಡಾಗ 2 ರೂಪಾಯಿಗೂ ಲೆಕ್ಕ ಬರಿತಾ ಇದ್ವಿ. ಈಗಿನ ಮಕ್ಕಳು ಅಮ್ಮ 150 ರೂಪಾಯಿನೊಳು ಇರ್ತಾಳೆ, ಲಕ್ಷ ಸಂಬಳ ತೊಗೊಳ್ಳೋ ಮಕ್ಕಳಿಗೆ ಜೋಪಾನ ಮಾಡಮ್ಮ ದುಡ್ಡಿನದೇ, ನಿನ್ನ ಕಾಲಲ್ಲ ಸುಮ್ಮ ಕೂತ್ಕೋ ಅಂತ ಲೆಕ್ಕ ಇಲ್ಲದೆ ಖರ್ಚು ಮಾಡಬಾರ್ದು. ಲೆಕ್ಕವಿಲ್ಲ ಚಿಟ್ಟಿಗೆ ಒಕ್ಕಲೋದ ಅಂತ ಲೆಕ್ಕ ಇಟ್ಕೊಳ್ಳಿ. ಎಷ್ಟಿಗೆ ಯಾವುದು ಬೇಕೋ ಸಮಯೋಚಿತವಾಗಿ ಖರ್ಚು ಮಾಡಿ. ತುಂಬ ಜಿಪುಣತನ ಒಳ್ಳೆಯದಲ್ಲ, ಹಾಗೆಯೇ ದುಂದುಗಾರಿಕೆ ಒಳ್ಳೆಯದಲ್ಲವೇ ಅಲ್ಲ. ಅಷ್ಟನ್ನು ಮಾಡಿದ್ರೆ ಒಬ್ಬೊಬ್ಬರು ಕೂಡ ನಾವೆಲ್ಲ ಹೋಗಿ ದೇಶ ಉದ್ಧಾರ ಮಾಡ್ತೀವಿ ಅಂತ ಕೆಂಪು ಕೋಟೆನ ತಳ್ಳಬೇಕಾಗಿಲ್ಲ. ನನ್ನ ಮನೆಯನ್ನು, ನನ್ನ ಗ್ರಾಮನ, ನನ್ನ ಸುತ್ತ ಇರೋ 10 ಹೆಣ್ಣು ಮಕ್ಕಳನ್ನು ನಾವು ಎಜುಕೇಟ್ ಮಾಡಿಕೊಂಡು ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ವಿ, ಅವ್ರ 10 ಜನಕ್ಕೆ ಉದ್ಯೋಗ ಕೊಡೋ ಹಾಗೆ ಮಾಡಿದ್ವಿ ಅಂದರೆ ಅದು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಾವು ಹೆಣ್ಣಾಗಿ ಹುಟ್ಟಿದ್ದಕ್ಕೆ, ಹೆಣ್ಣು ಇರೋದೇ ಅಭಿವೃದ್ಧಿ. ಹೆಣ್ಣು ಅಂದರೆ ಅಭಿವೃದ್ಧಿ. ಅವಳು ಮಕ್ಕಳು ಹೆರ್ತಾಳೆ ಅಂದರೂ ಅಭಿವೃದ್ಧಿನೇ ತಾನೆ, ಮನೆ ಅಭಿವೃದ್ಧಿ ಆಯ್ತಲ್ಲಿ. ಅಂದಮೇಲೆ ನಮ್ಮಿಂದ ವಿದ್ಯೆಯ ಅಭಿವೃದ್ಧಿ ಆಗಲಿ, ನಮ್ಮಿಂದ ಆರ್ಥಿಕವಾದ ಅಭಿವೃದ್ಧಿ ಆಗಲಿ, ಉದ್ಯೋಗದ ಅಭಿವೃದ್ಧಿ ಆಗಲಿ, ಕೈಗಾರಿಕೆಯ ಅಭಿವೃದ್ಧಿ ಆಗಲಿ, ಪರಿಸರದ ಸಂರಕ್ಷಣೆ ಆಗಲಿ, ಇದನ್ನೆಲ್ಲ ಮಾಡಬಹುದು. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದು ನನ್ನ ದೃಢವಾದಂತಹ ವಿಶ್ವಾಸ. ಖಂಡಿತ ಮೇಡಮ್. ಮಾತಾಡುವಾಗ ನನಗೆ ಒಂದೇ ಅನಿಸಿದ್ದು ಅಂದರೆ, ಯಾವ ಸಮಯದಲ್ಲಿ ಮಹಿಳೆ ಒಂದು ಗಂಡ, ಸಂಸಾರ, ಮನೆ ಇದೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿ ಒಂದು ಸ್ವ ಉದ್ಯೋಗ ಮಾಡೋದಿರ್ಬೋದು, ಅಥವಾ ಅವಳೇನೋ ಒಂದು ಸಾಧನೆ ಮಾಡಬೇಕು ಅಂತ ಹೆಜ್ಜೆ ಏನಿರಿಸಿದಾಗ ಅವಳ ಕೆಲಸದಲ್ಲಿ ಅಥವಾ ಅವಳ ಒಂದು ಖುಷಿಯಲ್ಲಿ ತೊಡಗಿಸ್ಕೋಬೇಕು ಅಂದರೆ ಹೇಗೆ ಮಾಡಬೇಕು ಅನ್ನೋದು ನಿಮ್ಮ ಸಲಹೆಯನ್ನು ನೀಡ್ತೀರಿ ಮೇಡಮ್? ತುಂಬ ಸಮಯ ಇರುತ್ತೆ ಹೆಣ್ಮಕ್ಳಿಗೆ, ತುಂಬ ಸಮಯ ಇರುತ್ತೆ. ಯಾವ ಹೆಣ್ಮಕ್ಳು ನೊಂದ್ಕೊಳ್ಬಾರ್ದು ಅಂತ ಒಂದು ಕೋರಿಕೆಯನ್ನು ಮಾಡ್ಕೊಳ್ತಾ ಹೇಳ್ತೀನಿ. ನಾವು ಬಹಳಷ್ಟು ಸಮಯದಲ್ಲಿ ಮಧ್ಯಾಹ್ನ ಮಲಗೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಮಲಗೋದು ತಪ್ಪಲ್ಲ. ದೇಹಕ್ಕೆ ವಿಶ್ರಾಂತಿ ಬೇಕು ಅನ್ನಿಸ್ದಾಗ ಎಷ್ಟು ಬೇಕೋ ಅಷ್ಟು ವಿಶ್ರಾಂತಿ ತಗೊಳ್ಳೋಣ, ಅದು ತಪ್ಪಲ್ಲ. ಆದರೆ ಕೆಲಸ ಇಲ್ಲ ಮಲಗಿದ್ದೀನಿ, ಮತ್ತು ಅಥವಾ ವೀಕೆಂಡ್ಸು ಮಲಗಿದ್ದೀನಿ ಅಲ್ಲ. ನಾವು ಒಂದು ಡಿಸಿಪ್ಲಿನ್ ಲೈಫ್ ಇಟ್ಕೊಂಡು ಪ್ರಾರಂಭವನ್ನು ಕೆಲವು ಗಂಟೆಗಳೊಂದಿಗೆ ಪ್ರಾರಂಭಿಸಿ. ನಮ್ಮ ಆರೋಗ್ಯಕ್ಕೆ ಒಂದಿಷ್ಟು ಗಂಟೆ ಕೊಡೋಣ. ನಿತ್ಯ ಒಂದಿಷ್ಟು ಪ್ರಾಣಾಯಾಮ ಮಾಡ್ತೀನಪ್ಪ, ಅಥವಾ ಯೋಗ ಮಾಡ್ತೀನಪ್ಪ, ಸೈಕ್ಲಿಂಗ್ ಮಾಡ್ತೀನಪ್ಪ, ಹಾಗೆಯೇ ನಿತ್ಯ 1 ರೂಪಾಯಿ ನಾನು ದುಡಿಮೆ ಮಾಡ್ತೀನಪ್ಪ. ನೀವು ನನ್ನನ್ನು ಕೇಳಿದ್ರಿ, ನಾನು ಎಲ್ಲವನ್ನ ಮಾಡಿದ್ದೀನಿ. ಹಳೆಯ ನ್ಯೂಸ್ ಪೇಪರಲ್ಲಿ ಕವರ್ ಮಾಡೋದ್ರಿಂದ ಶುರು ಮಾಡಿದ್ದೀನಿ. ಹೇಳಬೇಕಂದ್ರೆ ಆ ಕವರ್ ಮಾಡುವ ಕಾಲದಲ್ಲಿ ನನಗೆ ಅದಕ್ಕೇನು 15 ಪೈಸೆನೂ ಕೊಡ್ತಾಯಿದ್ರು, ಅವಶ್ಯಕತೆ ಇರಲಿಲ್ಲ. ಮೊಂಬತ್ತಿ ಮಾಡಿದ್ದೀನಿ, ಉಪ್ಪಿನಕಾಯಿ ಪ್ಯಾಕಿಂಗ್ ಮಾಡಿದ್ದೀನಿ. ಒಂದು ಅಭ್ಯಾಸ ಮಾಡ್ಕೊಳ್ಳೋದಷ್ಟು, ಕೆಲಸ ಮಾಡೋದು ನಂದು ಅಭ್ಯಾಸ ಮಾಡ್ಕೊಳ್ಳೋದು. ನಾವು ಹೇಗೆ ಏನಾದರೂ ಓದುವುದನ್ನು, ಬರೆಯೋದನ್ನು, ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವೋ, ಕೆಲಸ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆ ಕೆಲಸ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಮತ್ತು ಆ ಕೆಲಸಕ್ಕೆ ಒಂದಿಷ್ಟು ಪರಿಣಿತರಿಂದ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಕೊಡುವಂತಹ ಪ್ರಾಡಕ್ಟು ಅಷ್ಟು ಚೆನ್ನಾಗಿರಬೇಕು, ವರ್ಲ್ಡ್ ಒನ್ ಪ್ರಾಡಕ್ಟ್ ಆಗಿರಬೇಕು. ಈಗ ನಾನು ಸಗಣಿಯಿಂದ ತೋರಣಗಳನ್ನು ಮಾಡ್ತೀನಿ, ಅದನ್ನು ತಮ್ಮ ಹತ್ರ ಮಾತಾಡ್ತಾ ಹಂಚ್ಕೊಂಡೆ. ಯಾರೋ ಹೇಳ್ತಾರೆ, ಸಗಣಿದಕ್ಕೆ ಇಷ್ಟು ಬೆಲೆನಾ ಅಂತ ಕೇಳಿದ್ರು ನನ್ನೊಬ್ಬರು. ಹೌದಪ್ಪ ಅಂದೆ. ಏನು ಮೇಡಮ್ ಇಷ್ಟು ಜೋರಾಗಿ ಮಾತಾಡ್ತಾರೆ? ಅಲ್ಲಯ್ಯ, ನೀನು ಸಗಣಿ ಅಂತ ಬಿಸಾಕೋದನ್ನು ನಾನು ಇಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೀನಿ, ಮನೆ ಮುಂದೆ ನೇತು ಹಾಕ್ಕೊಳ್ಬೋದು, ತೋರಣ ಮಾಡಿ ದೇವ್ರ ಮನೆಗೆ ಹಾಕ್ಕೊಳ್ಬೋದು, ಅದಕ್ಕೆ ಇಷ್ಟು ಬೆಲೆ. ಇದನ್ನೆಲ್ಲೂ ಸಿಗಲ್ಲ, ನನ್ನ ಹತ್ರ ಮಾತ್ರ ಸಿಗುತ್ತೆ, ಅದಕ್ಕೆ ಇಷ್ಟು ಬೆಲೆ ಅಂತ ಹೇಳಿ. ಅಂದರೆ ನಾನು ಮಾಡುವ ಪ್ರಾಡಕ್ಟು ವರ್ಲ್ಡ್ ಲೆವೆಲ್ ಅಂತ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಯಾವಾಗ ನನ್ನನ್ನು ನಾನು ನಂಬ್ತೀನಿ, ಶ್ರದ್ಧೆಯಿಂದ ಮಾಡ್ತೀನಿ, ಎಲ್ಲ ಕೆಲಸವೂ ಸರಿಯಾಗುತ್ತೆ. ಭಾಳ ಸಂತೋಷ ಮ್ಯಾಮ್. ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಒಳ್ಳೆಯ ಸಂದೇಶನ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದರೆ? ರೇಡಿಯೋ ಕೇಳುವುದು ತುಂಬ ಒಳ್ಳೆಯ ಹವ್ಯಾಸ. ರೇಡಿಯೋ ಬಗೆಗೆ ನನಗೆ ವಿಶೇಷವಾದ ಪ್ರೀತಿ. ಯಾಕಂದರೆ ನಮ್ಮ ಟೈಮ್ ವೇಸ್ಟ್ ಆಗಲ್ಲ ಇಲ್ಲಿ. ರೇಡಿಯೋ ಆನ್ ಮಾಡಿ ನಾವು ಎಲ್ಲಿರ್ತೀವಿ ಅಲ್ಲಿಗೆ ತಕ್ಕಂಗೆ ಸೌಂಡ್ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋಬೋದು, ಆಯಿತಾ? ಎರಡನೇದು, ಸಾಮಾನ್ಯವಾಗಿ ಜನಧ್ವನಿಯೇ ಆಗಲಿ, ಮೈಸೂರು ಆಕಾಶವಾಣಿನೇ ಆಗಲಿ, ಸಮಾಜಮುಖಿಯಾದದ್ದನ್ನೇ ನಾವು ಏನು ಮಾಡ್ಬೋದು ಅಂತಲೇ ಹೇಳ್ತಿರ್ತೀರಿ. ಕೃಷಿಯವ್ರು ಏನು ಮಾಡ್ಬೋದು, ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಮಹಿಳೆ ಏನು ಮಾಡಬಹುದು, ಉದ್ಯೋಗದವ್ರು ಏನು ಮಾಡ್ಬೋದು, ಇದನ್ನೇ ಹೇಳ್ತಿರ್ತೀರಿ. ಅದೇನಾಗುತ್ತೆ, ಯಾವುದು ಮೇಲಿಂದ ಮೇಲೆ ಕೇಳ್ತೀವೋ ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಗೆ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ ಅಲ್ವಾ? ಅದು ಓದುಗಾರಿಕೆಯ ಸ್ಕಿಲ್ಲು ಹಾಗೆ ತಾನೆ. ಫಸ್ಟು ಚೆನ್ನಾಗಿ ಕೇಳಿಸ್ಕೊ, ಆಮೇಲೆ ಬಾಯಲ್ಲಿ ಹೇಳೋಕ್ಕೆ ಶುರು ಮಾಡು, ಕಣ್ಣಿಂದ ನೋಡಿ ಬರಿ. ಹಾಗೆ ಕೇಳಿಸ್ಕೊತಾ ಇದ್ದಾಗ, ಈಗ ನೀವು ನನ್ನಂಥ 10 ಜನ
ಸಣ್ಣ ಪುಟ್ಟ ಕೆಲಸ ಮನೆಯಲ್ಲೇ ಮಾಡೋವಂಥವ್ರನ್ನ ಹೇಳ್ತಾ ಕೇಳಿಸ್ಕೊಂಡ ಹೆಣ್ಮಗಳಿಗೆ ಅನಿಸ್ಬೋದು, ಅಯ್ಯೋ ಅಯ್ಯಮ್ಮ ಇಷ್ಟು ಏಜ್ ಆಗೇನೋ ಮಾಡ್ತೀನಿ ಅಂತಂದ್ರೆ ನಾನು ಯಾಕೆ ಮಾಡಬಾರ್ದು? ಈ ತರಹದ ಒಂದು ಚಾಲೆಂಜಿಂಗ್ ಟಾಸ್ಕ್ ಕೊಡ್ತೀರಾ ನೀವು. ಇದನ್ನು ನೀವೇನು ತಿಳ್ಕೊತೀರೋ ಗೊತ್ತಿಲ್ಲ. ಗ್ರಾಮೀಣ ಹೆಣ್ಣು ಮಕ್ಕಳು ಜನಧ್ವನಿಯವರು ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ. ನಾವೇನು ಉದ್ಯಮ ಸ್ಟಾರ್ಟ್ ಮಾಡಬೇಕಾದ್ರೆ ದೊಡ್ಡದಾಗಿ ಫ್ಯಾಕ್ಟ್ರಿ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿರುವಂತಹ ದನಕರುಗಳು, ನನ್ನ ಮನೆಯಲ್ಲಿರುವಂತಹ ಹುಲ್ಲು ಸೊಪ್ಪು, ಕಾಳು ಕಡ್ಡಿ, ಇವುಗಳಿಂದನೇ ಉದ್ಯಮ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಸುಲಭ. ಸಗಣಿನ ತುಂಬ್ಕೊಂಡೋಗಿ ತಿಪ್ಪೆಯಲ್ಲಿ ಗುಡ್ಡೆ ಮಾಡಿದ್ರೆ ಒಂದೆರಡು ಟ್ರಕ್ ಕೊಟ್ಟರೆ 5,000 ದುಡ್ಡು ಇಸ್ಕೊಳ್ಳೋದು ಕಷ್ಟ. ಅದನ್ನು ನಾವು ಒಣಗಿಸಿ ಪುಡಿ ಮಾಡಿ ಮೌಲ್ಯವರ್ಧನೆ ಮಾಡಿದ್ರೆ ಕೆಲವು ಕುಕ್ಕೆಗಳಲ್ಲಿ 5,000 ಸಂಪಾದನೆ ಮಾಡ್ತೀವಿ. ಅಂತಹದನ್ನು ಮಾಡಿ. ಹಾಗೆಯೇ ನಾವು ಬೆಳೆಯುವಂತಹ ದವಸ ಧಾನ್ಯ ಇರ್ತಿಲ್ಲ, ನಮ್ಮದು ಒರ್ಜಿನಲ್ ಬ್ರ್ಯಾಂಡೆಡ್ ಅಂತ ಅವರು ಹಾಕ್ಕೊಂಡು ಇಟ್ಕೊಳ್ಬೋದೇ ಹೊರತು ನಾವು ನಮ್ಮ ಬೆವರನ್ನು ಸುರಿಸಿ ನಮ್ಮನೆಯ ದನದ ಗೊಬ್ಬರ ಹಾಕಿ ಬೆಳೆದಿರ್ತೀವಿ. ಅದನ್ನು ಒಟ್ಟಿಗೆ ಮಾರೋ ಬದಲು ಅದನ್ನು ಮೌಲ್ಯವರ್ಧನೆ ಮಾಡಿ. ನಾನು ಎಷ್ಟರ ಮಟ್ಟಿಗೆ ಅಂದರೆ ಅಕ್ಕಿ ಮಾಡಿಸ್ತೀವಿ ಮೇಡಮ್. ನಾವು ಸಾವಯವ ಅಕ್ಕಿ ನಾವು ಬೆಳೆಯೋದು. ಅಕ್ಕಿಗೆ ಎಂದೂ ಕೂಡ ಸುಗ್ಗಿನಲ್ಲಿ ಒಟ್ಟಿಗೆ ಭತ್ತ ಮಾರಿ ನಂಗೆ ಗೊತ್ತಿಲ್ಲ, ಹುಟ್ಟಿನಿಂದ ಗೊತ್ತಿಲ್ಲ. ಅದು ಅಕ್ಕಿ ಮಾಡಿಸಿಯೇ ಮಾರೋದು. ಅಕ್ಕಿ ಮಾಡಿಸ್ದಾಗ ನುಚ್ಚು ಬರುತ್ತೆ. ನುಚ್ಚನ್ನು ತೊಳೆದು ಹಾಕ್ಬಿಟ್ಟು ಒಂದು ಬಟ್ಟೆ ಮೇಲೆ ಹರಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಅದು ದೋಸೆ ಇಟ್ಟು ಅಂತ ನಿಮ್ಮಂಥ ಅಫಿಷಿಯಲ್ಸ್ ತೊಗೊತೀರಿ. ನೀವು ಎಲ್ಲೋ ತಗೊಳ್ಳೋ ಬದಲು ನಮ್ಮಂಥವ್ರನ್ನ ನೋಡಿದಾಗ ಅಲ್ಲಿ ಸ್ಪಾಟಿಗೆ ಬಂದು ನೋಡಿರ್ತೀರ, ಪರಿಶ್ರಮ ನೋಡಿರ್ತೀರ. ಅಯ್ಯೋ 10 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಅವರಷ್ಟು ಕಷ್ಟಪಡ್ತಾಯಿದ್ದಾರೆ, ಅವ್ರಿಗೆ ಹೋಗಲಿ ಬಿಡು ಲಾಭ ಅಂತ ಯೋಚನೆ ಮಾಡ್ತೀರ. ಇಂಥ ಸಣ್ಣದನ್ನು ಹಾಕಿಕೊಡಿ, ಅದರಿಂದನೇ ನಾವು ಸಂಪಾದನೆ ಮಾಡ್ಬೋದು. ಇದು ನಾನು ಅಂದ್ಕೊಂಡಿಲ್ಲದೆ ಇರೋ ದುಡ್ಡು ಅದನ್ನೊಂದು ಕಡೆಗೆ ಇಡ್ತಾ ಬರೋದು. ಪ್ರಾರಂಭದಲ್ಲಿ ಅದೊಂದು ಸಣ್ಣ ಗಂಟಾಗುತ್ತೆ, ಅದನ್ನು ಮತ್ತೆ ತೊಡಗಿಸ್ಕೊಳ್ಳೋದು. ನಾನು ಮಾಡಿದ್ದು ಹಾಗೇ, ಅದನ್ನು ಮತ್ತೆ ತೊಡಗಿಸ್ಕೊಳ್ಳೋದು. ಒಂದು 6 ತಿಂಗಳು ವರ್ಷ ಕಷ್ಟಪಡೋದ್ರಲ್ಲಿ ಅದೊಂದು ವ್ಯವಸ್ಥಿತವಾದಂತಹ ಒಂದು ಉದ್ದಿಮೆಯಾಗಿ ಬದಲಾವಣೆ ಆಗುತ್ತೆ. ಆಮೇಲೆ ನನಗೆ ಒಂಚೂರು ಕೆಲಸ ಜಾಸ್ತಿ ಇಂದಾಗ ಅಕ್ಕಪಕ್ಕದಲ್ಲಿರೋವಂಥವ್ರನ್ನ, ನಮ್ಮ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋಂಥವ್ರನ್ನ ಒಬ್ಬೊಬ್ಬರನ್ನ ಅಸಿಸ್ಟೆಂಟ್ ತೊಗೊಳ್ತಾ ಹೋಗೋದು, ನಾವು ಉದ್ದಿಮೆದಾರರಾಗೋದು. ಅಷ್ಟೇ, ತುಂಬ ಸಿಂಪಲ್. ಅಂದರೆ ಒಟ್ಟು ಮನೆಯ ಮಟ್ಟದಲ್ಲೇ ಆರಂಭ ಆಗಲಿ ನಿಮ್ಮದು. ಯಾವುದು ಮಾಡಬೇಕಾದ್ರೂ ಮನೆಗೆದ್ದು ಮಾರಿಗೆಲ್ಲೋ ಅದನ್ನು ರೂಢಿ ಮಾಡಿಕೊಂಡಷ್ಟು ನಾವು ಸಕ್ಸಸ್ ಆಗ್ತೀವಿ. ಮತ್ತು ಎರಡನೇದು, ಹೆಣ್ಣುಮಕ್ಕಳು ಒಂದು ತಿಳ್ಕೊಳ್ಬೇಕು, ಪ್ರಾರಂಭದಲ್ಲಿ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ. ಅದು ಸಮಾಜದ ರೂಢಿ, ಆಯಿತಾ? ಸಕ್ಸಸ್ ಆಗಲ್ಲ. ನಡೆವನು ಎಡವನಲ್ಲದೆ ಕುಳಿತವನು ಎಡವಕ್ಕಾಗಲ್ಲ, ಗೊತ್ತಾಯ್ತಾ? ಈಗ ನಾನು ಪಂಚಗವ್ಯ ಪ್ರಾಡಕ್ಟ್ಸಲ್ಲಿ ಅಥವಾ ಗವ್ಯದ ಬೇರೆ ಬೇರೆ ಪ್ರಾಡಕ್ಟ್ಸಿಂದ ಡೆಕೋರೇಟಿವ್ ಪ್ರಾಡಕ್ಟ್ಸಲ್ಲಿ ಇವತ್ತೇನಾದರೂ ಒಂದು ರೆಕಗ್ನೈಸೇಷನ್ ತಗೊಂಡಿದ್ದೀನಿ ಅಂತಾದರೆ ಇದರ ಹಿಂದೆ ಸಾವಿರಾರು ಉದ್ದಿಮೆಗಳಲ್ಲಿ ಫೇಲ್ಯೂರ್ ಆಗಿದ್ದೀನಿ. ನಮ್ಮ ತಂದೆಗೆ ಕಿಂಡಲ್ ಮಾಡಿದವರಿದ್ದಾರೆ, ಎಲ್ಲ ಆಯಿತು ನಿನ್ನ ಮಗಳದ್ದು ಇದೊಂದಾ ಅಂತ. ನನ್ನನ್ನು ಅಪಹಾಸ್ಯ ಮಾಡಿದವರಿದ್ದಾರೆ, ಹೇಗಿದ್ದರೂ ಬೆರಣಿ ತಟ್ಟೋದಕ್ಕೆ ಸಗಣಿ ಎತ್ತೋದಕ್ಕೆ ಯಾಕೆ ಇಷ್ಟೊಂದು ಓದ್ಕೋಬೇಕಿತ್ತು. ಅದೆಲ್ಲ ಬೇಕಿಲ್ಲ. ನಾನೇನು ತೀರ್ಮಾನ ಮಾಡ್ತೀನಿ, ಯಾವುದು ಸರಿಯಾದದ್ದು ನಿರ್ಣಯ ತಗೊಳ್ತೀನಿ, ಅದ್ರ ಬಗೆಗೆ ನಮಗೆ ಅಚಲವಾದ ವಿಶ್ವಾಸ ಇರಬೇಕು. ನಾವಲ್ಲಿ ಡೆಸ್ಪರೇಟಾಗಿ ಹಿಂದಕ್ಕೆ ಬರಬಾರ್ದು. ಮೊದಲು ಅಪಹಾಸ್ಯ ಮಾಡ್ತಾರೆ, ಆಮೇಲೆ ಇವಳು ನಮ್ಮ ಮಾತು ಕೇಳಲ್ಲ ಅಂತ ಸುಮ್ಮನಾಗ್ತಾರೆ. ಆಮೇಲೆ ಅವ್ರು ಹೇಳಿದಾಗ ಅಯ್ಯೋ ಅವ್ರು ಯಾರೋ ಅಲ್ಲಪ್ಪ, ಇವ್ರು ನಮ್ಮ ಸ್ವಂತ ಅನ್ನೋಕ್ಕೆ ಶುರು ಮಾಡ್ತಾರೆ. ಕೊನೆಯಲ್ಲಿ ಬಂದು ಇವರು ನಮಗೆ ಬಳಕೆದಾರರು ಆಗಿಯೇ ಆಗ್ತಾರೆ. ಅದನ್ನು ನಾವು ದೃಢವಾಗಿ ಇಟ್ಕೊಂಡ್ವಿ ಅಂದರೆ ಯಾವ ಕಾರಣಕ್ಕೂ ನಾವು ಸೋಲಲ್ಲ. ಯಾವುದೇ ಒಂದು ಕೆಲಸ ಆರಂಭ ಮಾಡಬೇಕು ಅಂದರೆ ಅಡ್ಡ ಇದ್ದೇ ಇರುತ್ತೆ, ಮೀರಿನ ಕೆಲಸ ಮಾಡಬೇಕು. ಒಂದು ಮಗು ಎದ್ದು ನಡಿಬೇಕಾದ್ರೆ ಬೀಳುತ್ತೆ ಅಲ್ವಾ? ನಮ್ಮ ಕಾಲದಲ್ಲೆಲ್ಲ ಸೈಕಲ್ ಹೊಡಿಬೇಕಾದ್ರೆ ಮಂಡಿ ಚಿಪ್ಪು ಕಿತ್ಕೊಳ್ತಿದ್ವಿ. ಇವಾಗ 2 ಕಡೆ ಸ್ಟ್ಯಾಂಡ್ ಬಂದುಬಿಟ್ಟಿದೆ. ಅದೆಲ್ಲ ಆದ್ರೇ ನಮಗೆ ಜೀವನಾನುಭವ ಸಿಗೋದು. ಸೊ ಭಾಳ ಸಂತೋಷ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸೋದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಿಶೇಷತೆ ಹಾಗೂ ಮಹಿಳಾ ಸಬಲೀಕರಣದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮ್ಯಾಮ್. ನಿಮಗೂ ಕೂಡ ತುಂಬ ಧನ್ಯವಾದಗಳು. ಮತ್ತೆಲ್ಲ ನಮ್ಮ ಕೇಳುಗ ಮಿತ್ರರು ಯಾರಿದ್ದೀರಿ, ಅವರು ಏನಾದರೂ ನಾನು ಮತ್ತು ಮೇಡಮ್ನವ್ರು ಇಷ್ಟೊತ್ತು ಮಾತನಾಡಿದ್ರಲ್ಲಿ ಒಂದೆರಡು ಅಂಶವನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರಿ ಅಂದರೆ ಈ ಸಮಯ ಸಾರ್ಥಕವಾಗತ್ತೆ. ಬನ್ನಿ, ನಾವೆಲ್ಲ ಒಟ್ಟಾಗಿ ನಮ್ಮ ಮನೆಯನ್ನು, ಮನೆಯ ಮೂಲಕ ಸಮಾಜವನ್ನು, ದೇಶವನ್ನು ಒಳ್ಳೇದು ಮಾಡೋಕ್ಕೋಸ್ಕರ ಪರಿಶ್ರಮ ಹಾಕೋಣ. ಧನ್ಯವಾದ. ನಮಸ್ತೆ. ಧನ್ಯವಾದ ಮ್ಯಾಮ್.
ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ KR ನಗರ ತಾಲೂಕಿನ ಅಂಪಪುರ ಗ್ರಾಮದ ಡಾಕ್ಟರ್ ಸ್ವರೂಪ ರಾಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.